ಇದು ಏನಂತ ಹೇಳಿದ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ಗೆ ಬೈತಿದ್ದೇವೆ ನಾವು, ಈಗ ಅದಕ್ಕಿಂತ ಕಡೆ ಆಗಿದೆ, ಕೀಳಾಗಿದೆ ಈಗಿನ ಬಿಜೆಪಿ. ಇವರಿಗೆ ಬರೀ ದುಡ್ಡು ಮತ್ತು ಹೆಣ್ಣು ಹೆಂಡ ದುಡ್ಡು ಗಿಡ್ಡು ಬಿಟ್ರೆ ಬೇರೆ ಏನು ಮಾಡುದಿಲ್ಲ. ಈಗ ಅಲ್ಲಿ ಸೌಜನ್ಯದಿಂದ ಅತ್ಯಾಚಾರ ಆಗಿದ್ದು ಅಲ್ಪಸಂಖ್ಯಾತರಿಂದ, ಬಹುಸಂಖ್ಯಾತರಿಂದ ಅಲ್ಲ. ಅಲ್ಲಿ ಆಗಿರುವುದು ಅತ್ಯಾಚಾರ ಆಗಿರುವುದು, ಆ ಕೊಲೆ ಪ್ರಕರಣದಲ್ಲಿ ಇದ್ದಂತ 4-5 ಮಂದಿ ಕೂಡ ಎಲ್ಲ ಅಲ್ಪಸಂಖ್ಯಾತರೇ. ಅಲ್ಪಸಂಖ್ಯಾತರಂದ್ರೆ ಅಲ್ಪಸಂಖ್ಯಾತರು ನಿಮ್ಗೆ ಗೊತ್ತಿಲ್ಲ ಯಾರು ಅಂತ ಹೇಳಿ? ಅಲ್ಪಸಂಖ್ಯಾತರು ಹಿಂದೂಗಳಲ್ಲ, ಅಲ್ಪಸಂಖ್ಯಾತರಿಂದಲೇ ಅತ್ಯಾಚಾರ ಆಗಿ ಕೊಲೆ ಆಗಿರುವಂತದ್ದು. ಅದರಲ್ಲಿ ಯಾವ ಒಬ್ಬ ಹಿಂದೂಗಳಿಲ್ಲ, ಅದರಲ್ಲಿ ಮುಸಲ್ಮಾನ ಇಲ್ಲ, ಅದರಲ್ಲಿ ಕ್ರೈಸ್ತ ಇಲ್ಲ. ಅದು ಧರ್ಮಪೀಠ, ನ್ಯಾಯಪೀಠ, ಸತ್ಯಪೀಠ. ಅಲ್ಲಿ ರಕ್ತ ಹರಿಸುವಂತ ಕೆಲಸ ನಮ್ಮದಲ್ಲ. ರಕ್ತ ಹರಿಸುವವರು ಅದೇ ಅತ್ಯಾಚಾರಿಗಳ ಅನುಯಾಯಿಗಳು, ಅವರ ಹಿಂದೆ ತಿರುಗುವಂತ ಈ ರಾಜಕೀಯ ಪಾಖಂಡಿ ರಾಜಕೀಯ ನಾಯಕರುಗಳು, ನಾವಲ್ಲ. ಈಗ ನೀವೆಲ್ಲ ಕಷ್ಟಪಟ್ಟು ದುಡಿದು ಕಟ್ಟಿದಂತ ಪಕ್ಷ ಬಿಜೆಪಿ. ಅಂದ್ರೆ ನಿಮ್ಮ ಎಲ್ಲ ಸಹಕಾರದಿಂದ ಅದು ಈ ಮಟ್ಟಕ್ಕೆ ಇವತ್ತು ದೇಶವನ್ನ ಆಳ್ತಾ ಇದೆ. ನಿಮ್ಮ ಬಾಲ್ಯವನ್ನ ಅದಕ್ಕೆ ಕೊಟ್ಟಿದ್ದೀರಿ, ನಿಮ್ಮ ಯೌವನವನ್ನ ಅದಕ್ಕೆ ಕೊಟ್ಟಿದ್ದೀರಿ, ನಿಮ್ಮ ಪೂರ್ತಿ ಜೀವನವನ್ನ ಅದಕ್ಕೆ ಮುಡಿಪಾಗಿ ಕೊಟ್ಟಿದ್ದೀರಿ. ಆದ್ರೆ ಈ ಪ್ರಶ್ನೆಯನ್ನು ಇವತ್ತು ಬಿಜೆಪಿ ಅವರ ನಿಮ್ಮ ಮೇಲೆ ಎತ್ತುವಾಗಿದೆ. ಯಾಕೆ ಕಾರಣ ಅಂತ? ಜೈನರನ್ನ ವಿರೋಧಿಸ್ತಾ ಇದ್ದೀರಾ? ಖಂಡಿತ ಇಲ್ಲ. ನೋಡಿ, ಜೈನರು, ನಾವು ಅದನ್ನ ಹೇಳಿದ್ರೆ ಜೈನರು ಎಷ್ಟು ಜನ ನಮ್ಗೆ ಮಾಹಿತಿ ಕೊಡ್ತಿದ್ದಾರೆ ಸರ್. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಸೌಜನ್ಯ ಹೋರಾಟಗಾರರಾದಂಥ ಮಹೇಶ್ ಶೆಟ್ಟಿ ತಿಮುರಡಿ ಅವರಿದ್ದಾರೆ. ಅವ್ರನ್ನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನೀವು ಈಗ ಹಿಂದೂ ಸಂಘಟನೆಯಲ್ಲಿ ಇದ್ದೀರೋ ಅಥವಾ ನಿಮ್ಮ ಮನಸ್ಥಿತಿ ಬದಲಾಗಿದೆಯೋ ಅಂತ? ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿರೋದು, ಭಾರತದಲ್ಲಿರೋದು. ಅದು ಬೆಳ್ತಂಗಡಿ ತಾಲೂಕಿನಲ್ಲಿ. ಹೌದು, ನಾವೇ ಹುಟ್ಟಾಕಿದಂತ ಸಂಘಟನೆ. ಅದ್ರಲ್ಲಿ ಡೌಟ್ ಯಾಕೆ? ಇಲ್ಲ, ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ ಕೇಳಿ ಬರ್ತಾ ಇದೆ. ನೀವೀಗ ಹಿಂದುತ್ವದ ಬಗ್ಗೆ ಆಸಕ್ತಿ ಕಳ್ಕೊಂಡಿದ್ದೀರ ಅನ್ನೋ ರೀತಿಯಲ್ಲಿ ಕೆಲವರು ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಕೆಲವು ಮಾಧ್ಯಮದಲ್ಲಿ ಪ್ರಚಾರ ಆಗ್ತಾ ಇದೆ. ಕೆಲವು ಮಾಧ್ಯಮ ಅಂತ ಹೇಳ್ಬೇಡಿ, ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾ ಇದೆ. ಯಾಕೆ? ಆ ಉದ್ದೇಶ ಯಾಕೆ ಅಂದ್ರೆ, ನೀವು ವಾಜಪೇಯಿ ಕಾಲದಿಂದ, ಅಡ್ವಾಣಿ ಕಾಲದಿಂದ ನೀವು ಹಿಂದೂ ಈ ರಾಮ ಮಂದಿರ ಈ ಎಲ್ಲ ಹೋರಾಟದಲ್ಲಿ ಸಾಕಷ್ಟು ನೀವು ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಕಷ್ಟು ಪ್ರಕರಣಗಳನ್ನು ಸಹ ತಮ್ಮ ಮೇಲೆ ಹಾಕೊಂಡು ದುಡಿದಂಥವ್ರು. ಇವತ್ತು ಯಾಕೆ ಈ ಕಾರಣ ಆಗ್ತಾ ಇದೆ? ನೋಡಿ, ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರ್ಲಿಲ್ಲ. ಖಂಡಿತ. ವಸಂತ ಬಂಗೇರಿ ಯಾವಾಗ ಒಂದ್ಸಲ ಬಿಜೆಪಿಯಲ್ಲಿ ಗೆದ್ರು, ಅವರು ಪಾರ್ಟಿ ಬಿಟ್ಟು ಹೋದ ಮೇಲೆ ಎಲ್ಲ ಇದು ನಾಮಾವಶೇಷ ಆಗಿತ್ತು ಭಾರತೀಯ ಜನತಾ ಪಾರ್ಟಿದು. ಆಗ ನಮ್ಮಂತಹ ನಿಷ್ಠಾವಂತ ಕಾರ್ಯಕರ್ತರ ಅವಕಾಶ ಇತ್ತು. ಆಗ ನಾವು ಎಷ್ಟು ಕೇಸ್ಗಳನ್ನು ಮಾಡ್ಕೊಂಡಿದ್ದೇವೆ, ರೌಡಿ ಲಿಸ್ಟ್ಗಳನ್ನು ಮಾಡಿಕೊಂಡು ನಾವು ಇವತ್ತು ಕೂಡ ರೌಡಿಗಳಾಗಿ ಆವತ್ತು ಮಾಡಿದ ಹೋರಾಟದಿಂದಾಗಿ ಇವತ್ತು ತನಕ ಒಂದು ಹಿಂದೂ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ್ದಕ್ಕೆ ರೌಡಿ ಅನ್ನೋಂಥ ಪಟ್ಟವನ್ನು ಕಟ್ಟಿ ನಾವು ಬದುಕ್ತಾ ಇದ್ದೇವೆ. ನೀವು ಹಿಂದೂ ಸಂಘಟನೆಗೋಸ್ಕರ ಹೋರಾಡಿದ್ದಕ್ಕೋಸ್ಕರ ನಿಮ್ಗೆ ರೌಡಿ ಪಟ್ಟ ಬಂದಿದೆ. ಹೌದು, ಖಂಡಿತ. ಆದ್ರೆ ಈ 1998ರಲ್ಲೇ ರೌಡಿ ಪಟ್ಟ ಕಟ್ಟಿಬಿಟ್ಟಿದ್ದಾರೆ ನಮ್ಗೆ. ಈ ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ನೀವು ಜಾತ್ಯತೀತರಾಗಿ ಬದಲಾದ್ರ ಹೇಗೆ? ಅದು ಜಾತ್ಯತೀತ ಅಂತ ಹೇಳಿದ್ರೆ ಒಂದು ಸಲ ಹಿಂದೂ ಧರ್ಮ ಅಂತ ಹೇಳಿದ ಮೇಲೆ ಅದರಲ್ಲಿ ಪುನಃ ಅದರಲ್ಲಿ ಕನ್ವರ್ಟ್ ಆಗ್ಲಿಕ್ಕಿದೆ. ನಾವೇನು ಇವರು ಬಿಜೆಪಿ ಅವರಾಗೇನು ಕನ್ವರ್ಟೆಡ್ ಮನುಷ್ಯರಲ್ಲ. ಇವ್ರಿಗೆ ವ್ಯಾಪಾರ ಮಾಡ್ಲಿಕ್ಕೆ, ಸರ್ಕಾರದ ದುಡ್ಡು ಕೊಳ್ಳೆ ಹೊಡಿಲಿಕ್ಕೆ, ಅತ್ಯಾಚಾರದ ಹೆಣ್ಮಕ್ಳ ಪ್ರಕರಣವನ್ನು ನಾಶ ಮಾಡ್ಲಿಕ್ಕೆ ಇವರಿಗೆಲ್ಲ ಆಗ್ತದೆ. ನಿಮ್ಗೆ ಈಗ ಮುಸ್ಲಿಂ ಸಂಘಟನೆಗಳು ಏನು 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 ಹೇಳ್ತಾ ಇದ್ದಾರೆ, ಆ ಸಂಘಟನೆಗಳ ಸಂಪರ್ಕ ಇದೆ ಈಗ? ಯಾವ ಮುಸ್ಲಿಂ ಸಂಘಟನೆ? ಅದು ಬಿಜೆಪಿ ಅವರ ಹತ್ರ ಕೇಳಿ. ಅಲ್ಲ, ಬಿಜೆಪಿ ಅವರು ಸಾಕಿದಂತ ಕೂಸುಗಳದೆ ಪ್ರಚಾರ ಮಾಡ್ತಾ ಇರೋರು ಅವರೇ. ಬಿಜೆಪಿ ಲೀಡರ್ ಅಧಿವೇಶನದಲ್ಲೆಲ್ಲ ಬಿಜೆಪಿ ಅವರು ಪ್ರಚಾರದಿಂದಲೇ ಅಧಿಕಾರ ಗಿಟ್ಟಿಸಿಕೊಂಡವರು. ಅವರಿಗೆ ಅಪಪ್ರಚಾರ ಮಾಡುವುದೇ ಅವರು ಒಂದು ದೊಡ್ಡ ಬಂಡವಾಳ. ಅದು ಈಗ ನೀವೆಲ್ಲ ಕಷ್ಟಪಟ್ಟು ದುಡಿದು ಕಟ್ಟಿದಂತ ಪಕ್ಷ ಬಿಜೆಪಿ. ಅಂದ್ರೆ ನಿಮ್ಮ ಎಲ್ಲ ಸಹಕಾರದಿಂದ ಅದು ಈ ಮಟ್ಟಕ್ಕೆ ಇವತ್ತು ದೇಶವನ್ನ ಆಳ್ತಾ ಇದೆ. ನಿಮ್ಮ ಬಾಲ್ಯವನ್ನ ಅದಕ್ಕೆ ಕೊಟ್ಟಿದ್ದೀರಿ, ನಿಮ್ಮ ಯೌವನವನ್ನ ಅದಕ್ಕೆ ಕೊಟ್ಟಿದ್ದೀರಿ, ನಿಮ್ಮ ಪೂರ್ತಿ ಜೀವನವನ್ನ ಅದಕ್ಕೆ ಮುಡಿಪಾಗಿ ಕೊಟ್ಟಿದ್ದೀರಿ. ಆದ್ರೆ ಈ ಪ್ರಶ್ನೆಯನ್ನು ಇವತ್ತು ಬಿಜೆಪಿ ಅವರ ನಿಮ್ಮ ಮೇಲೆ ಎತ್ತುವಾಗಿದೆ. ಯಾಕೆ ಕಾರಣ ಅಂತ? ನೋಡಿ, ಸತ್ಯ ಹೇಳಿದವನು ಸತ್ಯ ಹೋದ ಅನ್ನುವಂತ ಗಾದೆ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳಿ ಬದುಕಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಮ್ಮ ಸಂಘದ ಒಂದು ಶಿಕ್ಷಣ ಏನಿರ್ತದೆ? ಗುರೂಜಿ ಎಡಿಗೆವರು ಹೇಳಿದ್ದೇನು? ಸತ್ಯವನ್ನು ಹೇಳು, ಸತ್ಯವನ್ನು ಪ್ರತಿಪಾದಿಸು, ಎಲ್ಲಾದ್ರೂ ತಪ್ಪಾದ್ರೆ ಬಿಡಬೇಡ,
ಯಾರು ತಪ್ಪು ಮಾಡಿದ್ರೆ ಪ್ರಶ್ನಿಸು. ಈಗೇನಾಗ್ತಿದೆ? ಈಗೇನಾಗಿದೆ? ಪ್ರಶ್ನೆ ಮಾಡ್ತಾ ಇದ್ದೀರಾ, ಪ್ರಶ್ನಿಸ್ತಾ ಇದ್ದೀರಾ. ಹೌದು. ಆದ್ರೆ ಪ್ರಶ್ನಿಸುತ್ತಿರುವ ವ್ಯಕ್ತಿಗಳು ಆ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಈ ತರ ಸಂದರ್ಭ ಆಗ್ತಾ ಇದೆ. ಹೇಗೆ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೊಲೆಗಡಕರೊಟ್ಟಿಗೆ ಅತ್ಯಾಚಾರಿಗಳೊಟ್ಟಿಗೆ ಸೇರ್ಕೊಂಡು ಮಾಡುವಂತ ಇದು ಪಿತೂರಿಗಳು. ಇವರನ್ನು ನಾನು ಹಿಂದೂ ಅಂತ ಒಪ್ಕೊಳ್ಳೋದೇ ಇಲ್ಲ. ಹಿಂದೂ ಧರ್ಮದ ಒಳಗಡೆ ಇದ್ದಾರೆ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ ನಾನು. ಯಾಕಂತ ಹೇಳಿದ್ರೆ ನಮ್ಗೆ ನಾವು ಏನು ದಕ್ಷಿಣ ಕನ್ನಡದಲ್ಲಿ ಹಿಂದೂ ಧರ್ಮ ಅಂತ ಹೇಳಿ ಇಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೇವ. ಅವಿಭಾಜ್ಯ ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಒಂದೇ ಜಿಲ್ಲೆ ಆಗಿ ಇದ್ದಂತ ನಾವು ಹೋರಾಟ ಮಾಡುವಾಗ ನಾವೇನು ಹೋರಾಟ ಮಾಡಿದ್ದೇವೆ ಎಲ್ಲಾ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರಿಗೆ ಗೊತ್ತಿದೆ. ಇವತ್ತು ಬಿಡಿ, ನಾಯಕರು ಕೆಟ್ಟ ಕುಲಗಳು ಇವರೆಲ್ಲ, ಕೆಟ್ಟ ಕುಲಗಳು. ಇವರು ಬರೀ ಓಟಿಗೋಸ್ಕರ ಏನು ಬೇಕಾದ್ರೆ ಮಾಡ್ತಾರೆ, ಬಲಿನೂ ಪಡ್ಕೊಳ್ತಾರೆ. ಚಕ್ರವರ್ತಿ ಸೂರ್ಯಬೆಲೆಯಿಂದ ಹಿಡಿದು ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡೋರಾಗಿದ್ದಾರೆ. ಬಿಡಿ, ಅವರೆಲ್ಲ ಅದನ್ನು ಕೆಟ್ಟವರ ಮಾತುಗಳು ನಮ್ಮಿಂದ ಯಾಕೆ ಬಾಯಿ ಬಿಡಿಸ್ತೀರಿ ಸುಮ್ನೆ. ಈಗ ಸೌಜನ್ಯ ಹೋರಾಟ, ಸೌಜನ್ಯವನ್ನು ಒಂದು ಹೆಣ್ಣು ಮಗಳಿಗೆ ಇವತ್ತು ನೀವು ನ್ಯಾಯ ಕೇಳ್ತಾ ಇರುವುದೇ ನಿಮ್ಗೆ ಮಾರಕ ಆಯ್ತಾ ಅಂತ? ಖಂಡಿತ ಖಂಡಿತ. ಸೌಜನ್ಯ ಅನ್ನುವಂತ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೇಳಿದ್ದೆ ತಪ್ಪಾಯ್ತು. ಇವರು ಅಲ್ಲಿ ಬೇರೆ ಯಾರಾದ್ರೂ ಮಾಡಿದ್ರೆ, ಈಗ ಅಲ್ಲಿ ಸೌಜನ್ಯದಿಂದ ಅತ್ಯಾಚಾರ ಆಗಿದ್ದು ಅಲ್ಪಸಂಖ್ಯಾತರಿಂದಲೇ, ಬಹುಸಂಖ್ಯಾತರಿಂದ ಅಲ್ಲ. ಅಲ್ಲಿ ಆಗಿರೋದು ಅತ್ಯಾಚಾರ ಆಗಿರೋದು, ಆ ಕೊಲೆ ಪ್ರಕರಣದಲ್ಲಿ ಇದ್ದಂತ 4-5 ಮಂದಿ ಕೂಡ ಎಲ್ಲ ಅಲ್ಪಸಂಖ್ಯಾತರೇ. ಅಲ್ಪಸಂಖ್ಯಾತರಂದ್ರೆ ಅಲ್ಪಸಂಖ್ಯಾತರು ನಿಮ್ಗೆ ಗೊತ್ತಿಲ್ಲ ಯಾರು ಅಂತ ಹೇಳಿ? ಅಲ್ಪಸಂಖ್ಯಾತರು ಹಿಂದೂಗಳಲ್ಲ. ಅಲ್ಪಸಂಖ್ಯಾತರಿಂದಲೇ ಅತ್ಯಾಚಾರ ಆಗಿ ಕೊಲೆ ಆಗಿರುವಂತದ್ದು. ಅದರಲ್ಲಿ ಯಾವ ಒಬ್ಬ ಹಿಂದೂಗಳಿಲ್ಲ, ಅದರಲ್ಲಿ ಮುಸಲ್ಮಾನ ಇಲ್ಲ, ಅದರಲ್ಲಿ ಕ್ರೈಸ್ತ ಇಲ್ಲ, ಮತ್ತೆ ಯಾರಿದ್ದಾರೆ ತಿಳ್ಕೊಳ್ಳಿ ನೀವು. ಸರಿ, ಈಗ ವೇದವಲ್ಲಿ ಪ್ರಕರಣದಲ್ಲಿ ಯಾರಿದ್ದದ್ದು? ಅದೇ ಅಲ್ಪಸಂಖ್ಯಾತರು. ಮುಸ್ಲಿಮರು ಇಲ್ಲ 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 ಇಲ್ಲ, ಇದೇ ಅಲ್ಪಸಂಖ್ಯಾತರು ಇದ್ದದ್ದು. ಪದ್ಮಲತನದಲ್ಲಿ ಯಾರಿದ್ದದ್ದು? ಇದೇ ಅಲ್ಪಸಂಖ್ಯಾತರು. ಡಬಲ್ ಮರ್ಡರ್ನಲ್ಲಿ ಯಾರಿದ್ದದ್ದು? ಇದೇ ಅಲ್ಪಸಂಖ್ಯಾತರು. ಮುಸಲ್ಮಾನರಲ್ಲ, ಕ್ರಿಶ್ಚಿಯನ್ರಲ್ಲ. ಯಾರು ಅಂತ ನೀವು ಯೋಚನೆ ಮಾಡಿ. ಇವರು ಹಿಂದೂ 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 ಅಂತ ಬೊಬ್ಬೆ ಹೊಡಿತಾರಲ್ಲ ಪಾಪಿಗಳು. ಯೋಚನೆ ಮಾಡಲಿ, ಇವರು ಯೋಚನೆ ಮಾಡ್ಬೇಕು. ಇವರು ಪಾರ್ಲಿಮೆಂಟಿನಿಂದ ವಿಧಾನಸೌಧ ಒಳಗೆ ಬೊಬ್ಬೆ ಹೊಡಿತಾನಲ್ಲ, ಹರ್ಕೊಂಡು ಸಾಯ್ತಾ ಇದ್ದಾನಲ್ಲ ಅವನೊಬ್ಬ ಸುನಿಲ, ಇವನೊಬ್ಬ ಭರತ. ಎಲ್ಲ ಮಾನ ಕೆಟ್ಟವರು. ರಾಜ್ಯಕ್ಕೆ ಯಾವಾಗ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು, ಅವ್ರದ್ದು ಇಲ್ಲಿಂದ ಅಜೆಂಡವೇ ಬೇರೆ. ಒಂದು ಸಲ MLA ಆದ್ರೆ 1000 ಕೋಟಿ ದುಡ್ಡು ಮಾಡ್ಕೊಂಡು ಇವರು ಏನು ಇವ್ರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಮುಸಲ್ಮಾನ ಆಗ್ತದೆ, ನಿಮ್ಮ ಕ್ರೈಸ್ತ ಆಗ್ತದೆ, ಎಲ್ಲರೂ ಆಗ್ತದೆ ಇವರಿಗೆ. ನಿಮ್ಮ RSS ನ ಅಜೆಂಡದಲ್ಲಿ ಈಗ ನಡೀತಿರೋ ಬಿಜೆಪಿ ಇದೆ ಅನ್ಸ್ತದ? ಇಲ್ಲಪ್ಪ, ಸತ್ಯ ಹೋಗಿದೆ. ಇದು RSS ನ ಅಜೆಂಡದ ಬಿಜೆಪಿ ಅಲ್ವೇ ಅಲ್ಲ ಈಗಿರುವಂತದ್ದು. ಇದು ಏನು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಕಾಂಗ್ರೆಸ್ಗೆ ಬೈತಿದ್ದೇವೆ ನಾವು, ಈಗ ಅದಕ್ಕಿಂತ ಕಡೆ ಆಗಿದೆ, ಕೀಳಾಗಿದೆ ಇದು ಈಗಿನ ಬಿಜೆಪಿ. ಇವರಿಗೆ ಬರೀ ದುಡ್ಡು ಮತ್ತು ಹೆಣ್ಣು ಹೆಂಡ, ದುಡ್ಡು ಗಿಡ್ಡು ಬಿಟ್ರೆ ಬೇರೆ ಏನು ಮಾಡುದಿಲ್ಲ. ಏನು ಬುರುಡೆ ಪ್ರಕರಣ ನಡೀತಾ ಇದೆ ಧರ್ಮಸ್ಥಳದ ಸುತ್ತಮುತ್ತ. ಏನು ಅನಾಮಯಿಕ ವ್ಯಕ್ತಿ ಬಂದು ಏನು ಇಂಥ ಸಾವಿರಾರು ಹೆಣಗಳನ್ನ, ನೂರಾರು ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ. ಅದ್ರ ಬಗ್ಗೆ SIT ರಚನೆ ಆಗಿ ತನಿಖೆ ಸಾಗ್ತಾ ಇದೆ. ಇದರ ಹಿಂದೆ ಯಾರೋ ಮಾಸ್ಟರ್ ಮೈಂಡ್ ಇದ್ದಾರೆ ಅಂತ ಪ್ರಚಾರ ಕೊಡ್ತಾ ಇದ್ದಾರೆ. ಮಾಸ್ಟರ್ ಮೈಂಡ್ ಅಂದ್ರೆ ಈಗ ಅಲ್ಲಿ ಜಾಗಕ್ಕೆಲ್ಲ ಹೋಗ್ತಾ ಇದ್ದಾನಲ್ಲ ನೀವು, ಟಿವಿಯಲ್ಲೆಲ್ಲ ಈ ಎಂತದ ಸ್ಯಾಟಲೈಟ್ ಚಾನೆಲ್ಗಳು ತೋರಿಸ್ತಾವಲ್ಲ, ಅಲ್ಲಿ ಯಾರಾದ್ರೂ ಎದುರುಗಡೆಯಿಂದ ಚೈನ್ ಹಾಕೊಂಡು ಅವನನ್ನು ಕರ್ಕೊಂಡು ಹೋಗ್ತಾರ? ಅವನು ಎಲ್ಲೆಲ್ಲಿ ಊತಿದ್ದಾನೆ ಅಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಅಲ್ಲೆಲ್ಲ ಜಾಗಗಳನ್ನು ನಾಶ ಮಾಡಿ ಹಾಕಿದೆ. ನಿಮ್ಗೆ ಈಗ ಉದಾಹರಣೆಗೆ ಹೇಳ್ತೇನೆ, 1 ರಿಂದ 5 ಅಲ್ಲಿ ಪೂರ್ತಿ 4.5 ಫೀಟ್ ಹಳೆ ಮಣ್ಣುಗಳನ್ನೆಲ್ಲ ತೆಗೆದು ನದಿಗೆ ಜಾರಿಸಿ ಆಗಿದೆ. ಅಲ್ಲಿದ್ದ ಬಾಡಿಗಳೆಲ್ಲಿ ಹೋಗಿದ್ದಾವೆ? ನಾವು ಅದನ್ನು ಮಾತ್ರ ಕೇಳೋದಲ್ಲ. ಈಗ ವಸಂತ ಇಲಿಯಾರ್ ಹೇಳಿದ್ದಾನೆ 270 ಬಾಡಿ ಅಲ್ಲೇ ಹಾಕಿರುವುದು, ಅದೇ ಬೆಟ್ಟದಲ್ಲಿ ನಾವು ಹಾಕಿರುವಂತದ್ದು. ಯಾವಾಗ ಇವನು ಪಾಯಿಂಟ್ ಮಾಡಿದಾನೆಲ್ಲ, ಯಾರು ಅನಾಮಿಕ ಪಾಯಿಂಟ್ ಮಾಡಿದಂತ ಗುಡ್ಡ ಇದೆ ಅಲ್ಲ, 1 ರಿಂದ 12 ಮತ್ತೆ 13 ಈ ಕಡೆ ಇರುವುದು, ಸಾನಘಟ್ಟದಿಂದ ಈ ಸೈಡ್ ಅಲ್ಲಿ ಇರುವುದು. ಈ 13 ಪಾಯಿಂಟ್ ಅಲ್ಲಿ ಆ ಪಂಚಾಯತಿಯಲ್ಲಿ ಅಧ್ಯಕ್ಷ ಆಗಿದ್ದ 10 ವರ್ಷ ಅಧ್ಯಕ್ಷ ಆಗಿದ್ದವ ಕೇಶವ ಬೆಳಾಲ್, ಅವನೊಬ್ಬ ವಕೀಲ ಅಂತ ಅವನು ಹೇಳ್ಕೊಳ್ತಾನೆ. 28 ವರ್ಷದಿಂದ ಹಿರಿಯ ವಕೀಲ ನಾನು ಅಂತ ಹೇಳಿ ಅವನೇ ಮೊನ್ನೆ ಹೇಳ್ತಾನೆ. 1 ರಿಂದ 13 ತನಕ ನಮ್ಮ ಪಂಚಾಯತಿನಲ್ಲೇ ಬಾಡಿ ಹಾಕಿಸಿದೆ ಅಲ್ಲಿ ಅಂತ ಹೇಳಿ.
ಇನ್ನೆಲ್ಲ ಹೋಯ್ತು ಅದು? 1ರಿಂದ 12 ಪಾಯಿಂಟ್ ಕ್ಲೀನ್ ರಿಸರ್ವ್ ಫಾರೆಸ್ಟ್. ಅಲ್ಲಿ ಹಾಕ್ಲಿಕ್ಕೆ ಬರುತ್ತಾ? ನೋಡಿ, ಕಲ್ತವ್ರಪ್ಪ ಅವರು, ಹಿರಿಯ ವಕೀಲರು, ಅವರಿಗೆ ಸಾಧ್ಯ. ಅಲ್ಲ, ಮತ್ತೆ ಧರ್ಮಸ್ಥಳ ಅಂದ್ರೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ, ಅದು ಅಲ್ಲಿ ಎಲ್ಲವೂ ಸಾಧ್ಯ. ಅಲ್ಲಿ ಮಗು ಹುಟ್ಟುತ್ತದೆ, ಕ್ಷಣ ಮಾತ್ರದಲ್ಲಿ ಸಾಯುತ್ತದೆ, ಕ್ಷಣ ಮಾತ್ರದಲ್ಲಿ ಸಾಯುತ್ತದೆ, ಕ್ಷಣ ಮಾತ್ರದಲ್ಲಿ ಹುಟ್ಟುತ್ತದೆ. ಹಾಗಾದ್ರೆ ಹಾಗೆ ಅಲ್ಲಿ ನೀವೇನು ಹೇಳೋದು, ಭಾರತದ ಕಾನೂನು, ನಮ್ಮ ರಾಜ್ಯದ ಕಾನೂನು ಧರ್ಮಸ್ಥಳದಲ್ಲಿ ಲಾಗು ಆಗುವುದಿಲ್ಲ. ಎಲೆಕ್ಷನ್ ಆಗ್ತದೆ, ಪಂಚಾಯತ್ ನಡೀತಾ ಇದೆ, ಅವ್ರು ಹೇಳಿರುತ್ತಾರೆ, ಅವ್ರು ಹೇಳುವಂತವರೇ ಅಲ್ಲಿ ಮೆಂಬರ್ ಆಗುದು, ಅವ್ರು ಹೇಳುವಂತವ್ರೆ ಅಧ್ಯಕ್ಷ ಆಗುವುದು, ಅವರೇ ನಡೆಸುದು. ಈಗ ಇಲ್ಲದ್ರೆ ನೋಡಿ, ಆ ಪಂಚಾಯತ್ ಅಧ್ಯಕ್ಷ ಹೇಳ್ತಾನೆ 1ರಿಂದ 13 ತನಕ ಪಾಯಿಂಟ್ ಮಾಡಿದ್ರಲ್ಲಿ ಎಲ್ಲಾ ಪಂಚಾಯತಿಗಳಿಂದ ಬಾಡಿ ತಂದು ಹಾಕಿದ್ದ. ಈಗ ಇವನ್ಗೆ ಸಿಗ್ತಾ ಇಲ್ಲ. ಯಾರಿಗೆ? ಇವನ್ ಏನೇನು ಹಾಕಿದ್ದಾನೆ ಧರ್ಮಸ್ಥಳದ ಈ ಅವರ ಅಡ್ಮಿನಿಸ್ಟ್ರೇಷನ್ ಅಡಿಯಲ್ಲಿ ಏನು ಓದಿದ್ದಾನ, ಅವನು ಹಾಕಿದ ಬಾಡಿ ಸಿಗ್ತಾ ಇಲ್ಲ. ಅದನ್ನ ತೆಗ್ದದ್ದು ಯಾರು? ಕೇಶವ ಬೆಲಾಲನ್ನು ಬಂಧಿಸಬೇಕು ಫಸ್ಟಿಗೆ. ಮತ್ತೆ ನೋಡಿ, 270 ಹಾಕಿದ್ದಾನೆ ಅಂತ ಹೇಳ್ತಾನೆ. ಯಾರು? ವಹಿವಾಟು ವಸಂತ. ಯಾರು ಅವನೆಂತ ವಸಂತ ಗಿಳಿಯಾರ. ಅವನು 270 ಹಾಕಿದ್ದಾನೆ, ಇಲ್ಲೇ ಹಾಕಿದ್ದು ಅಂತ ಹೇಳ್ತಾನೆ. ಮತ್ತೊಬ್ಬ ಮಾಬಲ್ ಶೆಟ್ಟಿ ಹೇಳ್ತಾನೆ, ಇಲ್ಲಿ 70 ನಾನು ಹಾಕಿದ್ದೆ, ಪೋಸ್ಟ್ ಮಾರ್ಟಮ್ ಹಾಕಿ ಇಲ್ಲ ಹಾಕಿದ್ದ. ಅವನೊಬ್ಬ ಪ್ರೈವೇಟ್ ಆಸ್ಪತ್ರೆ ಡಾಕ್ಟರ್, ಅವನು 70 ನಾನು ಹಾಕಿದ್ದೇನೆ ಅಂತ ಹೇಳ್ತಾನೆ. ಒಬ್ಬ ರಿಕ್ಷಾದವ ಹೇಳ್ತಾನೆ, ನಾನು ಎಜುಕೇಟೆಡ್, ನಂದು ಡಿಗ್ರಿ ಆಗಿದೆ, ನಾನು ಇಲ್ಲಿ ಡಿ ನಂಬರ್ ರಿಕ್ಷಾ ಓಡಿಸ್ತಾ ಇದ್ದೇನೆ, ನನ್ಗೆ ಮಾತಾಡ್ಲಿಕ್ಕಿದೆ, ಇಲ್ಲಿ 100 ಬಾಡಿ ಹಾಕಿದ್ದನ್ನು ನಾನು ನೋಡಿದ್ದೇನೆ, ಎಲ್ಲ ಕಾಡು ಕಡಿಬೇಕು ಅಂತೇಳಿ. ಹಾಗಾದ್ರೆ ಎಷ್ಟಾಯ್ತು ಸ್ವಾಮಿ? 440 ಬಾಡಿ ಇವ್ರದೇ ಆಯ್ತು. ಯಾರ್ದು? ಏನು ಅತ್ಯಾಚಾರಿಗಳ ಪರವಾಗಿ ನಿಂತಂತ ಘಟಾನುಘಟಿ ನಾಯಕರು. ಮತ್ತೊಬ್ಬ ಅವನೊಬ್ಬ ಹೇಳ್ತಾನೆ, ಅವಿವೇಕಿ, ಪುವರ್ ಟಿವಿ. ಅವನು ಏನ್ ಹೇಳ್ತಾನೆ? ಅವನು ದನದ ಮೂಳೆ ಮತ್ತು ನಾಯಿಯ ಮೂಳೆ ಇರುವುದು ಅಂತ ಹೇಳಿ. ಪುಣ್ಯಕ್ಕೆ ಆ ಸಂಜೀವ್ ಶೆಟ್ರು ಪಾಪ ಭಾರಿ ಒಳ್ಳೆಯವರು, ಅವನ ಅಪ್ಪ. ನಾನು ಮಾತಾಡುದಿಲ್ಲ ಅವ್ರ ಬಗ್ಗೆ, ಇವನಿಗೆ ಮಾತಾಡ್ಲಿಕ್ಕಿದೆ, ಮುಂದೆ ಮಾತಾಡ್ತೇನೆ ನಾನು. ಮೊನ್ನೆಲ್ಲ ತುಂಬಾ ಮಾತಾಡಿದ ಅವನು. ಹಾಗಾದ್ರೆ ಪಂಚಾಯತಿ ಅವರು ಇದನ್ನೇ ಮಾಡಿದ್ದ. ಕೇಶವ ಬೇಳಲು, ವಸಂತ ಗಿಳಿಯಾರೆ ಹಾಕಿದ್ದು, ಮಾಬಲ್ ಶೆಟ್ಟಿ ಹಾಕಿದ್ದು, ಮೊನ್ನೊಬ್ಬ ರಿಕ್ಷಾದವ ಹೇಳ್ತಿರೋ 100, ಮತ್ತೆ ಇವಂದು ದನಂದು ನಾಯಿದ್ದು. ಅಂದ್ರೆ ಇವರೆಲ್ಲ ಕತೆ ಕಟ್ಟಿಕೊಂಡು ಇಡೀ ಪ್ರಕರಣವನ್ನು ನೋಡಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇವರು ಪೂರ್ತಿ 13 ವರ್ಷದಿಂದ ನಾವು ಎಲ್ಲಾ ಸಭೆಗಳಲ್ಲಿ, ಹೆಚ್ಚಿನ ಸಭೆಗಳಲ್ಲಿ ನನ್ನ ಸ್ಪೀಚ್ ಅಲ್ಲಿ ಹೇಳಿದ್ದೇನೆ, ಸಾವಿರಾರು ಅಪ್ರೂಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಆ ಗ್ರಾಮದಲ್ಲಿ ನಡೆದಿದೆ. ಹೇಳಿಲ್ವಾ? ಖಂಡಿತ ಎಲ್ಲ ವೇದಿಕೆಗಳಲ್ಲಿ ಹೇಳಿದ್ದೇವೆ. ಆದ್ರೆ ಅದ್ರ ಮೇಲೆ ಈಗ ನೋಡುವಾಗ 13ರಲ್ಲಿ ಜಾಗವೇ ಇಲ್ಲ, ಮಣ್ಣೆಲ್ಲ ತೆಗೆದಿದ್ದಾರೆ. ಅದೆಲ್ಲಿ ಹೋಗಿದೆ? ಅದನ್ನ ಯಾರು ಮಾಡಿದ್ದು, ಯಾವ ಕಾಂಟ್ರಾಕ್ಟ್ ಮಾಡಿದ್ದು ತನಿಖೆ ಆಗ್ಬೇಕಲ್ಲ ಅದು. ಹಾಗಾದ್ರೆ ಅಲ್ಲಿದ್ದ ಬಾಡಿಗಳು ಎಲ್ಲ ಹೋಗಿದ್ದಾವೆ? ನಾವೆಲ್ಲ ಹೇಳುದು, ಅನಾಮಿಕ ಹೇಳಿದ್ದಾನೆ, ಇಡೀ ಊರು ನೋಡಿದವರು ಹೇಳ್ತಾರೆ ಅಲ್ಲಿ ಸಾಧಾರಣ 100ರಿಂದ 200 ಬಾಡಿ ಇದ್ದದ್ದು ಎಲ್ಲಿ ಹೋಗಿದೆ ಅಂತ ಹೇಳಿ. ಅನಾಮಿಕ ಹೇಳಿರುವುದು ಅವನು ಹಾಕಿದ್ದಾನೆ, ಹೇಳಿದ್ದಾನೆ 70, 80, 90 ತನಕ ನಾನು ಹಾಕಿದ್ದೇನೆ ಅಂತ ಹೇಳಿದಾನಂತೆ ಅವನು. ಅದು ಗೊತ್ತಿಲ್ಲ ನಮ್ಗೆ. ಆದ್ರೆ ಪಂಚಾಯತಿ ಅವನು ಹಾಕಿದ್ದಾನಲ್ಲ, ಆ ಬಾಡಿ ಆದ್ರೂ ಸಿಗ್ಬೇಕಲ್ಲ. ಹೌದಾ? ಆದ್ರೆ ಇತ್ತೀಚೆವರೆಗೂ ಅವರಿಗೆ ಡೌಟೇ ಇರ್ಲಿಲ್ಲ, ಇಲ್ಲಿ ಬಾಡಿ ಸಿಗಲ್ಲ ಅನ್ನೋ ಡೌಟೇ ಇರ್ಲಿಲ್ಲ ಅವ್ರು ಯಾರಿಗೂ ಅಂತ ಅವ್ರು ಹೇಳ್ತಾ ಇದ್ರು. ಈಗ ಹಾಗಾದ್ರೆ ಇವರು ಅದನ್ನೆಲ್ಲ ಹಾಗಾದ್ರೆ ಪಂಚಾಯತಿನಲ್ಲೇ ಈ 28 ವರ್ಷ ಸರ್ವಿಸ್ ಆದ ವಕೀಲರು ಮುಗಿಸಿದಾರ? ವಸಂತ ಗಿಳಿಯಾರು ತೆಗ್ದಿದ್ದಾನ? ಆ ಡಾಕ್ಟರ್ ಅವ್ರದ್ದೆಲ್ಲ ಬೇಕಲ್ಲ. ಅದೆಲ್ಲಿದೆ ಇವತ್ತು? 1ರಿಂದ 5 ತನಕ ಪೂರ್ತಿ ಕ್ಲೀನ್ ಮಾಡಿ ಆಗಿದೆ. ಅಲ್ಲ, ನೀವು ಹೇಳ್ತಾ ಇರೋ ಅರ್ಥ ನೋಡಿದ್ರೆ ಪೂರ್ತಿ ಕ್ಲೀನ್ ಮಾಡಿ ಆಗಿದೆ. ಹಾಗಾದ್ರೆ ಈಗ ಎಸ್ ಐ ಟಿ ತನಿಖೆ ಏನಾಗ್ತಾ ಇದೆ, ಅಲ್ಲಿ ಯಾವ ಅವಶೇಷಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅವಶೇಷ ಹೇಗೆ ಸಿಗುವುದು? 1ರಿಂದ 5 ತನಕ ಹೇಗೆ ಸಿಗ್ತದೆ? ಇವ್ರು ಹೇಳ್ತಾರೆ 15 ಗುಂಡಿ, 20 ಗುಂಡಿ ಹೇಳ್ತಾರೆ. ಗುಂಡಿ ಲೆಕ್ಕ ಮಾಡುದಲ್ಲ ಸ್ವಾಮಿ, ಆ ಗುಂಡಿಯನ್ನು ಲೆವೆಲ್ ಮಾಡಿದವರು ಯಾರು? ಫಸ್ಟ್ ಹುಡುಕಿಯವರನ್ನು ರಿಸರ್ವ್ ಫಾರೆಸ್ಟ್ ಅಲ್ಲಿ ಸತ್ತಿದ್ದಾರೆ. ರಿಸರ್ವ್ ಫಾರೆಸ್ಟ್ ನವರು ಅದ ಜಾಗವನ್ನು ತನಿಖೆ ಎಲ್ಲಿ ಲೆವೆಲ್ ಆಗಿದೆ ಅದನ್ನು ತನಿಖೆ ಮಾಡ್ಬೇಕಲ್ಲ. ಈಗ ಉದಾಹರಣೆಗೆ ನೋಡಿ, ನಾನು ಹೇಳುವಂತದ್ದು, ಮೊನ್ನೆ ಅಲ್ಲಿ 1ರಿಂದ 5 ತನಕ ಪಾಯಿಂಟ್ ಮಾಡಿದ ಮೇಲೆ ಅದನ್ನು ಮಣ್ಣು ತೆಗೆಯುವಾಗ ಇದು ಲೆವೆಲ್ ಆಗಿದೆ, ಗ್ರೌಂಡ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಗುಡ್ಡ ಇದ್ದಂತ ಜಾಗ ಅದು.
ಅಲ್ಲಿಯ ಬಾಡಿಗಳು ಎಲ್ಲಿ ಹೋಗಿದ್ದಾವೆ? ನಾನು ಹೇಳೋದು ಸಾಕ್ಷಿ ನಾಶ ಮಾಡಿದ್ದಾರೆ. 13ರಲ್ಲಿ ಸಾಕ್ಷ್ಯ ನಾಶ ಮಾಡಿದ್ದಾರೆ. 16ನೇ ಪಾಯಿಂಟ್ ಅಲ್ಲಿ ಸಾಕ್ಷ್ಯ ನಾಶ ಮಾಡಿದ್ದಾರೆ. ಮೊನ್ನೆ ಕಲ್ಲೇರಿಯ ಜಾಗದಲ್ಲಿ ಸಾಕ್ಷ್ಯ ನಾಶ ಮಾಡಿದ್ದಾರೆ. ಮತ್ತೆ ಈಗ ಧರ್ಮಸ್ಥಳದ 16ನೇ ಪಾಯಿಂಟಿಗೆ ಎಲ್ಲಿಂದ ಮಣ್ಣು ತಂದು ಹಾಕಿದ್ದಾರೋ ಆ ಜಾಗ ಎಲ್ಲಿ ಮಣ್ಣು ತೆಗೆದಿದ್ದಾರೋ ಅಲ್ಲಿ ಕೂಡ ಬಾಡಿಗಳಿದ್ದವು. ಆ ಬಾಡಿಗಳು ಎಲ್ಲಿ ಹೋಗಿದ್ದಾವೆ? ಇದೆಲ್ಲ ತನಿಖೆ ಆಗ್ಬೇಕು. ಇವ್ರು ಹೇಳ್ತಾರೆ ಸಿಗುದಿಲ್ಲ. ಎಲ್ಲಿ ಸಿಗುದು ಸ್ವಾಮಿ? ಎಲ್ಲಿ ಸಿಗೋದು? ಎಲ್ಲ ಕಡೆಗಳಲ್ಲಿ ಕೆಲವೊಂದಷ್ಟು ಜಾಗಗಳಲ್ಲಿ ಸಿಕ್ಕಿದೆ, ದಾಖಲೆ ಇದೆ. ಮುಂದಿನ ದಿನಗಳಲ್ಲಿ SIT ಅವರು ಕೊಡಬಹುದು. ಇನ್ನು 95% ಜಾಗ ಇದೆ. ಎಲ್ಲಿ? ಬಂಗ್ಲೆಗುಡ್ಡೆಯಲ್ಲಿ ಇದೆ ಸ್ವಾಮಿ. ಬಂಗ್ಲೆಗುಡ್ಡೆಯಲ್ಲೇ ಇರ್ಬೋದು. ಇವ್ರು ಹೇಳಿದ್ದಿದೆ ಅಲ್ವಾ, 440 ತೆಗಿಬೇಕಲ್ಲ ಅಲ್ಲಿ. ಪೋಸ್ಟ್ ಮಾರ್ಟಮ್ ಆಗಿದ್ದಿರ್ಲಿ ಯಾವ್ದಿರ್ಲಿ, ಒಂದು ಬಾಡಿ ಹಾಕೋದು ನಾಯಿ ಇದ್ದಲ್ಲ. ಮೊನ್ನೆ ಹೇಳ್ತಾ ಇದ್ದಲ್ಲ ಯಾರು, ನಾಯಿಯ ಬಾಡಿ ಹಾಕುದಲ್ಲ. ಹಾಗಾದ್ರೆ ಎಲ್ಲಾ ಬಾಡಿಗಳಿಗೆ ಒಂದೊಂದು ಕಲ್ಲು ಹಾಕ್ಬೇಕಲ್ಲ, ಮಾರ್ಕಿಂಗ್ ಹಾಕ್ಬೇಕಲ್ಲ. ಇದು ಇಂತಿತ್ನೇ ಇಸುವಿಯಲ್ಲಿ ಸಿಕ್ಕಿದಂತ ಬಾಡಿ, ಇಂಥವ್ರದ್ದು ಬಾಡಿ, ಇಷ್ಟು ಉದ್ದ ಇದ್ರು, ಇಷ್ಟು ಎತ್ತರ ಇದ್ದು, ಏನು ಬರಲಿಕ್ಕೆಲ್ಲ ಇದೆಲ್ಲ. ಅದನ್ನು ಸಂರಕ್ಷಣೆ ಮಾಡ್ಬೇಕಲ್ಲ. ಯಾಕೆ ಮಾಡ್ಲಿಲ್ಲ? ಅದು ರಿಸರ್ವ್ ಫಾರೆಸ್ಟ್ ಅಲ್ಲಿ ಹಾಕಿದ್ದು. ನಾನು ಇಡೀ ಫಾರೆಸ್ಟ್ ಇಲಾಖೆಗೆ ಹೇಳ್ತೇನೆ, ನೀವುಗಳು ಸಾಕಿದಂತ ಪಾಪದ ಕೂಸುಗಳು ಇವರೆಲ್ಲ. ಪೊಲೀಸ್ ಇಲಾಖೆಯವರು ಸಾಕಿದಂತ ಪಾಪದ ಕೂಸುಗಳು ಇವರೆಲ್ಲ. ಕಾರ್ಯಾಂಗದ ವ್ಯವಸ್ಥೆ ಪಾಪಿಗಳು ಸಾಕಿದಂತ ಕೂಸುಗಳು ಇವರೆಲ್ಲ. ಎಲ್ಲಾ ಒಂದು ಸಾಕ್ಷಿಗಳನ್ನು ಸರ್ವನಾಶ ಮಾಡಿದ್ದಾರೆ. ಒಂದೊಂದು ಅತ್ಯಾಚಾರ ಕೊಲೆಗಳಿಂದ ಎಷ್ಟೆಷ್ಟು ಐ ವಿಟ್ನೆಸ್ಗಳಿದ್ದಾರೆ ಎಲ್ಲವನ್ನು ನಾಶ ಮಾಡಿದ್ದಾರೆ. ಇವರೇನು ಧರ್ಮ 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 ಅಂತ ಹರ್ಕೋತಿದ್ದಾರೆ. ಧರ್ಮವನ್ನು ರಕ್ಷಣೆ ಮಾಡುವುದು ನಾವು ಸ್ವಾಮಿ. ನಾವು ಏನು ಹಿಂದೂ ದೇವಸ್ಥಾನ ಇವತ್ತು ಯಾರ ಕೈಯಲ್ಲಿದೆ? ಯಾರ ಕೈಯಲ್ಲಿದೆ ಸ್ವಾಮಿ? ಹೇಳಿದನ್ನು. ಹಿಂದೂ ದೇವಸ್ಥಾನ ಯಾರ ಕೈಯಲ್ಲಿದೆ? ಒಂದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಉಪ್ಪಿನಂಗಡಿ ತಾಲೂಕು ಆಗಿರುವಂತ ಸಂದರ್ಭದಲ್ಲಿ ಕುಟುಂಬದ ಭೂತ ಮಂಜುನಾಥ ಸ್ವಾಮಿ 220 ರೂಪಾಯಿ ಸರ್ಕಾರದಿಂದ ತಸ್ತಿಗೆ ಬರ್ತಾ ಇತ್ತು. ಹೌದು, 220 ರೂಪಾಯಿ ತಸ್ತಿಗೆ ಸರ್ಕಾರದಿಂದ ಬರ್ತಾ ಇತ್ತು. ಉಪ್ಪಿನಂಗಡಿ ಇದ್ದದ್ದಾಗ ತಾಲೂಕು, ಮತ್ತೆ ಬೆಳ್ತಂಗಡಿ ತಾಲೂಕು ಆಗಿರುವಂತದ್ದು. ಕುಟುಂಬದ ಭೂತ ಅಂತ ಹೇಳಿದ್ರೆ ಅಣ್ಣಪ್ಪ ಸ್ವಾಮಿ 68 ರೂಪಾಯಿ ತಸ್ತಿಗೆ ಬರ್ತಾ ಇತ್ತು. ಆ ದಾಖಲೆ ಇದೆ ಮಾತ್ರ ಈಗಲೂ ಕೂಡ. ಈಗ ಅದೆಲ್ಲ ಇಲ್ಲ. ಈಗ 1977ರಲ್ಲಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿ ಇದು ಮಂಜುನಾಥ ಹಿಂದೂಗಳ ದೇವರೇ ಅಲ್ಲ, ಇದು ಜೈನರ ಸಂಸ್ಥೆ ಅಂತ ಹೇಳಿ ಸುಳ್ಳು ಅಫಿಡವಿಟ್ ಅನ್ನು ಹಾಕಿ ಇಡೀ ಮಂಜುನಾಥ ದೇವರ ಹೆಸರಲ್ಲಿದ್ದ ಪಹಣಿ ಪತ್ರವನ್ನು ವೀರೇಂದ್ರ ಹೆಗ್ಗಡೆ ಅಂತ ಹೇಳಿ ಮಾಡಿಕೊಂಡು, ಯಾಕೆ ಇಲ್ಲಿ ರಾಜ್ಯದ ಯಾರಿಗೂ ಗೊತ್ತಿಲ್ಲ ಇದು ಈ ಹಿಂದೂ ದೇವಸ್ಥಾನ ವೀರೇಂದ್ರ ಹೆಗ್ಗಡೆ ಹೆಸರಿಗೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಗೆ ಗೊತ್ತಾಗಿರೋದು ಸೌಜನ್ಯನ ಹೋರಾಟದಲ್ಲಿ ಕಡೆಗೆ ಒಂದು ಸೌಜನ್ಯನಿಗೆ ಇಲ್ಲಿ ಕೋರ್ಟಲ್ಲಿ ನಾವು ಇದಾಕುವಾಗ ಇಲ್ಲಿ ಓಪನ್ ಮಾಡಬೇಕು, ಕೇಸ್ ರೀಓಪನ್ ಮಾಡಬೇಕು, ಇಲ್ಲೇ ಆಗುದಿಲ್ಲ ಅಂತ ಹೇಳಿ ನೀವು ಇಲ್ಲೇ ಬೇಕಾದ್ರೆ ಹೋಗಿ ಅಂತ ಹೇಳಿ ಏನು ಜಡ್ಜ್ಮೆಂಟ್ ಕೊಟ್ರಲ್ಲ, ಮುಂದೆ ಹೋಗಿ ನೀವು ಅಂತ ಹೇಳಿ. ಆ ದಿವಸ ನಮ್ಗೆ ಸುಪ್ರೀಂ ಕೋರ್ಟಿನ ಈ ಕೋರ್ಟಿನಿಂದ ಯಾರೋ ಒಂದು ಫೋನ್ ಮಾಡಿ ಹೇಳಿದ್ದು, ನಿಮ್ಗೆ ಒಂದು ಒಳ್ಳೆ ಡಾಕ್ಯುಮೆಂಟ್ ಕೊಡ್ತೇವೆ, ದೇವಸ್ಥಾನವನ್ನು ಹಿಂದೂ ದೇವಸ್ಥಾನ ಆಗಿ ಉಳಿದಿಲ್ಲ, ಇದು ವೀರೇಂದ್ರ ಜೈನರ ಹೆಸರಿಗೆ ಆಗಿದೆ, ಇದನ್ನು ನೀವು ನೋಡಿ ಅಂತ ಹೇಳಿ. ಆಗ್ಲೇ ನಮ್ಮ ಮೋಹಿತರು ಲಾಯರ್ ಕೋರ್ಟಿನೊಳಗಡೆ ಹೋಗಿ ಅಲ್ಲಿ ಈ ಕೋರ್ಟಿನಿಂದ ದಾಖಲೆ ತಂದು ನಾವು ಮೀಡಿಯಾ ಬೈಟಿಗೆ ನಿಂತವರು ದಾಖಲೆಯನ್ನು ನೋಡ್ತೇವೆ. ಹಿಂದೂಗಳ ಕೈಯಿಂದ ದೇವಸ್ಥಾನ ಪರಾಬರೆಯಾಗಿ ವೀರೇಂದ್ರ ಜೈನರ ಕೈಗೆ ಹೋಗಿ ಆಗಿದೆ. ದೇವಸ್ಥಾನದ ಅಡಿಜಾಗವನ್ನು ಇದು ಪೂಜಾರಿ ಆಗ್ಲಿ, ಪುರೋಹಿತ ಆಗ್ಲಿ, ಅಥವಾ ಇನ್ಯಾವರು ಅರ್ಚಕ ಆಗ್ಲಿ ಅಥವಾ ಧರ್ಮಾಧಿಕಾರಿ ಆಗ್ಲಿ ಯಾರ ಹೆಸರಿಗೆ ಹೋಗ್ಲಿಕ್ಕೆ ದೇವರ ಹೆಸರಲ್ಲೇ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ನ ಆದೇಶ. ಖಂಡಿತ. ಯಾಕಂತ ಹೇಳಿದ್ರೆ ಒಂದು ಜೈನ ಸಮುದಾಯ ಹಿಂದೂ ದೇವಸ್ಥಾನದಲ್ಲಿ ಆಡಳಿತ ಕೂಡ ಮಾಡ್ಲಿಕ್ಕಿಲ್ಲ. ವ್ಯವಸ್ಥಾಪನಾ ಸಮಿತಿಯಲ್ಲಿ ಏನು 9 ಜನ ಇರ್ತಾರಲ್ಲ, ಅದ್ರೂ ಕೂಡ ಸುಪ್ರೀಂ ಕೋರ್ಟ್ ನ ಆದೇಶ ಇರುವಂತದ್ದು. ಒಬ್ಬ ಜೈನ ಕೂಡ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯ ಆಗ್ಲಿಕ್ಕಿಲ್ಲ. ಇದ್ಯಾಗೆ ಇಡೀ ದೇವಸ್ಥಾನವೇ ಹೈಜಾಕ್ ಆಯ್ತು? ಯಾವ ಕಾನೂನು ಹೇಳಿದ್ದು ಇದನ್ನು? ಅಲ್ಲ, ನೀವು ಜೈನರನ್ನ ವಿರೋಧಿಸ್ತಾ ಇದ್ದೀರಾ? ಖಂಡಿತ ಇಲ್ಲ. ನೋಡಿ, ಜೈನರು, ನಾವು ಅದನ್ನು ಹೇಳಿದ್ರೆ ಜೈನರು ಎಷ್ಟು ಜನ ನಮ್ಗೆ ಮಾಹಿತಿ ಕೊಡ್ತಿದ್ದಾರೆ ಸರ್. ಜೈನರ ವಿರೋಧ ಯಾಕೆ? ಖಂಡಿತ. ನಾವು ಸೌಜನ್ಯಳ ಇದು ತನಕ ನಾವು
ಸೌಮ್ಯತೆ ಇದೆ. ಜೈನರಿಗೂ ಮತ್ತು ಹಿಂದೂ ಧರ್ಮದ ದೇವರುಗಳಿಗೆ ಸಾಮ್ಯತೆ ಇದೆ ಅನ್ನುವಂಥ ದೃಷ್ಟಿಯಿಂದ ನಾವು ಸುಮ್ಮನೆ ಆರಾಧನೆ ಮಾಡಿಕೊಂಡು ಕೈಕಾಲು ಇಟ್ಕೊಂಡು ಬಂದವರು ನಾವು ಸಹ. ಒಂದು ವೇಳೆ ಮಂಜುನಾಥ ದೇವರ ಹೆಸರಲ್ಲೇ ಇದ್ದು ಅಲ್ಲಿ ಆಡಳಿತ ನಡೆಸ್ತಿದ್ರೆ ನಮ್ಗೇನ್ ತಕರಾರಿಲ್ಲ. ಈಗ ಮಂಜುನಾಥ ದೇವರ ಹೆಸರಲ್ಲಿದ್ದ ಜಾಗವನ್ನು, ದೇವಸ್ಥಾನವನ್ನು ವೀರೇಂದ್ರ ಹೆಗ್ಗಡೆ ಅಂತ ಹೇಳಿ ಅವರ ಸ್ವಂತ ಹೆಸರಿಗೆ ಮಾಡ್ಕೊಂಡಿದ್ದಾರಲ್ಲ, ಹೇಗೆ, ಯಾವ ಕಾನೂನು, ಯಾವ ದೇಶದ ಕಾನೂನು ಇದು? ಇದನ್ನು ನಾನು ಒಬ್ಬ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕನಾಗಿ ಕಳೆದ 1992ರಿಂದ ಇಲ್ಲಿ ತನಕ ನಾನು ಪ್ರತಿಪಾದಿಸ್ತಾ ಬರ್ತೇನೆ. ಸನಾತನ ಹಿಂದೂ ಧರ್ಮದ ರಕ್ಷಣೆ ನಮ್ಮೆಲ್ಲ ರಾಜ್ಯ ಕರ್ತವ್ಯ. ಈಗೇನು ದೇವಸ್ಥಾನಗಳ ರಕ್ಷಣೆ ಮಾಡಬೇಕು, ಹಿಂದೂ ಪುಣ್ಯಕ್ಷೇತ್ರವನ್ನ ರಕ್ಷಣೆ ಮಾಡಬೇಕು ಅಂತ ಕೆಲವೊಂದು ವ್ಯಕ್ತಿಗಳೆಲ್ಲ ಹೊರಟಿದ್ದಾರಲ್ಲ, ಆ ಬಗ್ಗೆ ಏನು ನೀವು ಒಬ್ಬ ಇವರೆಲ್ಲ ಡೋಂಗಿ ಜಾತ್ಯತೀತವಾದಿಗಳು. ನಾನು ಇವತ್ತೊಂದು ಸ್ಟೇಟ್ಮೆಂಟ್ ನೋಡಿದೆ ನೋಡಿ, ಯಾರ್ದು ಇವಂದು ಸೂಳಿಬೆಲೆದ್ದು. ಏನ್ ಹೇಳ್ತಾ ಇದ್ದಾನೆ? ನಾಳೆ 24ಕ್ಕೆ ಪ್ರತಿಭಟನೆ ಇದೆ, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಬರ್ಬೇಕು. ಸ್ವಾಮಿ ಆಯ್ತಲ್ಲ, ಮುಗೀತಲ್ಲ. ಸಮೀರ್ನನ್ನು ಕರಿಬೇಕಲ್ಲ ಅವನು. ಸಮೀರನ್ ಯಾಕೆ ಅಲ್ಲ? ಒಂದು ವಿಡಿಯೋ ಮಾಡೋ ಯೂಟ್ಯೂಬರ್ ಒಬ್ಬ ಸಮೀರ್ ಒಂದು ಸೌಜನ್ಯಗಳ ಬಗ್ಗೆ ನ್ಯಾಯಕ್ಕೋಸ್ಕರ ಮಾತಾಡಿದ್ರೆ ಅವನು ಮುಸಲ್ಮಾನ, ಅವನು ಅಲ್ಪಸಂಖ್ಯಾತ, ಅವನು ಕುಕ್ಕರ್ ಬಾಂಬ್ ಇಟ್ಟವ, ಅವನು ನಿಕ್ಕರ್ ಬಾಂಬ್ ಇಟ್ಟವ, ಬೇಕರಿ ಬಾಂಬ್ ಇಟ್ಟವ ಅಂತ ಹೇಳಿ ಮೊನ್ನೆ ಬಡ್ಕೊಳ್ತಿದ್ರಲ್ಲ ಇವರೆಲ್ಲ. ಈಗ ಹಿಂದೂ ಮುಸ್ಲಿಂ ಕ್ರೈಸ್ತರು ಹೇಗೆ ಜನ ಕಮ್ಮಿ ಆಗ್ತದಾ? ಹಿಂದೂಗಳನ್ನು ಮೋಸ ಮಾಡಿದ್ದು ಸಾಕು ಸ್ವಾಮಿ, ನೀವೆಲ್ಲ ಹಿಂದೂಗಳನ್ನು ತಲೆ ಹೊಡೆದದ್ದು ಸಾಕು. ನಾವು ಹಿಂದೂಗಳು ಇವತ್ತು ಆ ದೇವಸ್ಥಾನ ರಕ್ಷಣೆಗೆ ಯಾವತ್ತು ಕಟಿಬದ್ಧರಾಗಿದ್ದೇವೆ. ಬನ್ನಿ ಹಿಂದೂಗಳು, ಬನ್ನಿ ಅಲ್ಲಿ ದೇವಸ್ಥಾನದ ಮುಂದೆ ನಿಂತು ತಲೆಗೆ ಸ್ನಾನ ಮಾಡಿ ಆ ಒದ್ದ ಹೊಟ್ಟೆಯಲ್ಲಿ ಬಂದ ಒದ್ದ ಬಟ್ಟೆಯಲ್ಲಿ ಬಂದು ಆ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ಪ್ರಾರ್ಥನೆ ಮಾಡಿ. ಇಲ್ಲಿ ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರ್ಯಾರು ಅನಾಚಾರ ಮಾಡಿದ್ದಾರೆ, ಹಿಂದೂ ದೇವಸ್ಥಾನವನ್ನು ಯಾರ್ಯಾರು ಓಡ್ಕೊಂಡಿದ್ದಾರೆ, ಎಲ್ಲರ ಮೇಲೆ ಪ್ರಮಾಣ ಮಾಡಿ ಯಾರು ಯಾರು ಈ ಸನಾತನ ಹಿಂದೂ ಧರ್ಮದ ವಿರುದ್ಧ ಮಾತಾಡಿದ್ದಾರೆ ಅವ್ರದ್ದೆಲ್ಲ ಸರ್ವನಾಶ ಆಗಿ ಹೋಗ್ಲಿ. ಮಹೇಶ್ ಶೆಟ್ಟಿ ಜೊತೆ ಸೇರ್ಕೊಂಡು ಪ್ರಾರ್ಥನೆ ಮಾಡಿಬಿಡ್ಲಿ. ಆ ಅಣ್ಣಪ್ಪ ಮಂಜುನಾಥ ತೀರ್ಮಾನ ಮಾಡಿಬಿಡ್ಲಿ. ಏನು ಧರ್ಮ, ಏನು ಸತ್ಯ, ಏನು ನ್ಯಾಯ. ಈ ಅನಾಮಿಕ ವ್ಯಕ್ತಿಗೂ ಮಹೇಶ್ ಶೆಟ್ಟಿಗೂ ಏನ್ ಸಂಬಂಧ? ಅನಾಮಿಕ ಈಗ ಬಂದಿದ್ದಾನಲ್ಲ ಬುರ್ಡೆ ಹುಡುಕ್ಲಿಕ್ಕೆ, ಅವನಿಗೂ ಮಹೇಶ್ ಶೆಟ್ಟಿಗೆ ಏನಾದ್ರೂ ಸಂಬಂಧ ಇದೆಯಾ? ಯಾಕೆ ಅಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳುದು? ಒಬ್ಬ ಸಾಕ್ಷಿ ಹೇಳಲಿಕ್ಕೆ ಬಂದ್ರೆ ಮಹೇಶ್ ಶೆಟ್ಟಿಗೆ ಸಂಬಂಧವ? ಅಲ್ಲ ಹೇಳ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಹೇಳುವವನಿಗೆ ಹೇಳುವವನ ಮನೆಯವ್ರಿಗೂ ನಮ್ಗೆ ಸಂಬಂಧ ಅಂತ ಹೇಳಿದ್ರೆ ಇದಂತ ಹೇಳಿದ್ರೆ ಒಪ್ಕೊಳ್ತಾನ ಅವನು. ಈಗ ಯಾರು ಮಾತಾಡ್ತಾನಲ್ಲ ಮಹೇಶ್ ಶೆಟ್ಟಿಗೆ ಮತ್ತವ್ರ ಸಂಬಂಧ ಇದೆ, ಅವನಿಗೆ ಅವನ ಮನೆಯವರಿಗೆ ಮಹೇಶ್ ಶೆಟ್ಟಿಗೆ ಸಂಬಂಧ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ತಾನ ಅವನು. ನೋಡಿ, ಎಲುಬಿಲ್ಲದ ನಾಲಿಗೆ ಯಾವ ರೀತಿಯಲ್ಲಿ ಮಾತಾಡ್ತದೆ, ಅದಕ್ಕೆ ನಾವು ಬದ್ಧರಲ್ಲ. ಅದಕ್ಕೆ ಉತ್ತರದಾಯಿತ್ವ ಆ ಅಣ್ಣಪ್ಪ ಸ್ವಾಮಿ, ಆ ಮಂಜುನಾಥ ಸ್ವಾಮಿ, ಈ ಸೌಜನ್ಯ ದೇವಿ. ಬುರ್ಡೆ ಪ್ರಕರಣಕ್ಕೂ ನಿಮ್ಗೂ ಯಾವ ಸಂಬಂಧ ಇಲ್ಲ. ನೋಡಿ, ಇಲ್ಲಿ ಮಾರ್ಗದಲ್ಲಿ ಇವತ್ತು ಬುರ್ಡೆ ಬಿಡ್ತಾರಲ್ಲ, ನಾವು ಹಿಂದೂಗಳು ಅಂತ ಹೇಳಿ ಫಸ್ಟಿಗೆ ಅವ್ರು ತಿಳ್ಕೊಳ್ಳಿ. ನಾವು ಹಿಂದುತ್ವದ ಕೆಲಸ ಮಾಡ್ತಿದ್ದೇವ, ಓಟಿಗೋಸ್ಕರ, ಅತ್ಯಾಚಾರಿಗಳ ರಕ್ಷಣೆಗೋಸ್ಕರ, ದೊಡ್ಡಪ್ಪನನ್ನು ಉಳಿಸ್ಕೊಳ್ಳಿಗೋಸ್ಕರವ ಏನ್ ಮಾಡ್ತಾರೆ ಅದನ್ನು ಫಸ್ಟಿಗೆ ತಿಳ್ಕೊಳ್ಳಿ ನೀವು. ಇಲ್ಲಾದ್ರೆ ನೀವು ಬರ್ತಿರಲ್ಲ, ದೇವರಿಗೆ ಕೈ ಮುಗಿಲಿಕ್ಕೆ ಬನ್ನಿ, ಎಲ್ರು ಬರ್ಬೇಕು. ಇಡೀ ರಾಜ್ಯ ಅಲ್ಲ, ರಾಷ್ಟ್ರದ ಸನಾತನ ಹಿಂದೂ ಧರ್ಮದ ಧರ್ಮೀಯರು ಎಲ್ಲ ಬಂದು ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ ಕೈ ಮುಗಿರಿ. ಏನು ಅಧರ್ಮದ ಕೆಲಸ ಯಾರು ಮಾಡ್ತಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿ ಅಂತೇಳಿ. ಮಹೇಶ್ ಶೆಟ್ರು ಹತಾಸ್ಥೆಗೆ ಹೋಗ್ತಾ ಇದ್ದಾರೆ, ಅವರಿಗೆ ಆಸಕ್ತಿ ಇಲ್ಲ, ಕಳ್ಕೊಳ್ತಾ ಇದ್ದಾರೆ. ಮಹೇಶ್ ಶೆಟ್ರು ಆಸಕ್ತಿ ಕಳ್ಕೊಳ್ತಾ ಇದ್ದಾರೆ. ನಾನು ಮಾತಾಡಿದ ಸಮಯ ಎಷ್ಟಾಯ್ತು ಸರ್? ಅದೇ ಹೇಳಿದ್ದು. ಉದಾಹರಣೆಗೆ ನೀವು ಮಾತಾಡ್ತಾ ಇಲ್ಲ, ಏನು ವಿಮೆನ್ ರೈಟ್ಸ್ ಚಾನೆಲ್ ನಲ್ಲಿ ಮಾತಾಡಿದ್ರೆ ಎಷ್ಟೋ ಸಮಯ ನಾವೇ ಕೇಳಿದ್ವಿ. ಯಾಕೆ ಕೇಳಿದ್ರಿ? ಮಹೇಶ್ ಶೆಟ್ರು ಮೌನ ಕಾಡ್ತಾ ಇದೆ ನಮ್ಮ ನಂತರ ನಾವೇ ಕೇಳಿದ್ವಿ. ಯಾಕೆ ಮೌನ ಆಗಿದ್ದೇವೆ? ಹಾಕಿದ್ದೀರಾ? ಅವರು ಹಾಕಿದ ಬಲೆಗೆ ಅವರೇ ಬೀಳ್ತಾ ಇದ್ದಾರೆ, ಅವರು ತೋಡಿದ ಗುಂಡಿಗೆ ಅವರೇ ಬಿದ್ದು ಸಾಯ್ತಾ ಇದ್ದಾರೆ. ನೀವು 13 ವರ್ಷದಿಂದ ನೋಡಿದ್ದೀರಲ್ವಾ? ಎಲ್ಲಾದ್ರೂ ಒಂದು ವಿಷಯದಲ್ಲಿ ನಮ್ಗೆ ಹಿನ್ನಡೆ ಆಗಿದ್ದನ್ನು ನೀವು ತೋರಿಸಿ. ಇದೀಗ ನೋಡಿ, ಇದೆಲ್ಲ ಜನ ಎದ್ದೇಳ್ತಾ ಇದ್ದಾರೆ. ಇದು ಅಣ್ಣಪ್ಪ ಸ್ವಾಮಿಯ, ಮಂಜುನಾಥ ದೇವರ ಮಹಿಮೆ ಇದು. ಇವರೆಲ್ಲ ಬೊಬ್ಬಡಿತಾರಲ್ಲ, ಈಗ ನಾವು ಮಾತಾಡ್ತೇವೆ, ಇದೆಲ್ಲರಿಗೂ ಗೊತ್ತಾಗ್ತದೆ ಇಲ್ಲಿ ಹಣೆಬರ ಏನು, ಹಿಂದೂ ದೇವಸ್ಥಾನ ಏನಾಗಿದೆ, ಅದನ್ನು ಧಾರ್ಮಿಕ ಭಯೋತ್ಪಾದನೆ ಮಾಡಿ ಒಡೆದಾಕಿಕೊಂಡವರು ಯಾರು, ಅವರು ಯಾವ ಒಂದು ವರ್ಗಕ್ಕೆ
ಸಂಬಂಧಪಟ್ಟವರು ಹಿಂದೂ ದೇವಸ್ಥಾನದಲ್ಲಿ ಇವ್ರಿಗೆ ಏನು ಕೆಲಸ? ಜನ ಪ್ರಶ್ನೆ ಮಾಡ್ತಾರೆ. ಇನ್ನು ನಮ್ಗೇನು ತೊಂದರೆ ಇಲ್ಲ, ಜನ ಪ್ರಶ್ನೆ ಮಾಡ್ತಾರೆ. ಇಲ್ಲಾದ್ರೆ ಇವ್ರಿಗೇನು? ನಾವೆಲ್ಲ ಮಹೇಶ್ ಶೆಟ್ಟಿ ತಿಮ್ಮರಡಿ ಎಲ್ಲಿಯಾದ್ರೂ ಬಸದಿಯಲ್ಲಿ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿದ್ದೇನೆ ನಾನು? ಹೇಳಿದ್ದೇನಾ? ಅದಲ್ಲ ನಮ್ಗೆ ಹೇಳುದು. ಇವರು ಆಡಳಿತ ಮಾಡ್ತಾ ಇದ್ರಲ್ಲ, ಆ RTC ಪಾಣಿಪತ್ರ ಯಾಕೆ ಚೇಂಜ್ ಮಾಡಿದ್ದು? ಮಂಜುನಾಥ ದೇವರಲ್ಲಿದ್ದ ಪಾಣಿಪತ್ರವನ್ನು ವೀರೇಂದ್ರ ಹೆಗ್ಡೆ ಹೆಸರಿಗೆ ಯಾಕೆ ಚೇಂಜ್ ಮಾಡ್ಕೊಂಡದ್ದು? 1 ಎಕರೆ 87 ಸೆಂಟ್, 1 ಎಕರೆ 84 ಸೆಂಟ್ ಮಾಡ್ಕೊಂಡಿದಾರಲ್ಲ, ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದು? ಇದು ಧಾರ್ಮಿಕ ಭಯೋತ್ಪಾದನೆ ಅಲ್ಲಲ್ಲ? ಯಾಕೆ ಈ ನರಸತ್ತ ಹಿಂದೂಗಳಿಗೆ ಹಿಂದೂ ದೇವಸ್ಥಾನವನ್ನು ಓಡ್ಕೊಂಡು ಅಲ್ಲಿ ಬಾಬ್ರಿ 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 ಅಂತ ಹೇಳ್ತಾರೆ? ಇಲ್ಲಿ ಯಾಕೆ ವೀರೇಂದ್ರ 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 ಅಂತ ಹೇಳಲಿಕ್ಕೆ ಬರುದಿಲ್ಲ ಇವರಿಗೆ? ಯಾಕೆ ಬರುದಿಲ್ಲ? ಯಾಕೆ ಬರುದಿಲ್ಲ? ಇವರ ನಾಳೆಗೆ ಉಂಟಲ್ಲ ಅಣ್ಣಪ್ಪನ ಶಾಪ ಇವರಿಗೆ. ಆ ಸುನೀಲ ಇದನ್ನೆಲ್ಲ ವಿಧಾನಸಭೆಯಲ್ಲಿ ಏನ್ ಮಾತಾಡ್ತಾನೆ? ಅವನೊಬ್ಬ ಭರತ JDS ಅಲ್ಲಿ ಇದ್ದುಕೊಂಡು ಇಲ್ಲಿ ಇನ್ನು ಬಿಜೆಪಿ ಗೆಲ್ತದೆ ಎಂದು ಬಿಜೆಪಿ. ನಾನು ಹೇಳ್ತಾನೆ, ನಾನು ಯಾರ್ದು ತೇಜೋವಧೆ ಮಾಡೋದಿಲ್ಲ. ಸನಾತನ ಹಿಂದೂ ಧರ್ಮದ ಇಷ್ಟು ವರ್ಷದ ನಮ್ದು ಶ್ರಮಕ್ಕೆ ಏನಾದ್ರೂ ನೀವು ಕೊಲ್ಲಿಡ್ಲಿಕ್ಕೆ ಬಂದ್ರೆ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಈ ಸೌಜನ್ಯ ಶಕ್ತಿ ನಿಮ್ಮನ್ನು ಮುಗಿಸಿಬಿಡ್ತದೆ. ಮಹೇಶ್ ಶೆಟ್ಟರಿಗೆ ಕಾನೂನು ಮೇಲೆ ಬಹಳ ನಂಬಿಕೆ ಬರೋಕ್ ಶುರು ಮಾಡಿದೆ. ಕೋರ್ಟು ನ್ಯಾಯಾಲಯಗಳ ಮೆಟ್ಟಿಲಲ್ಲಿ ವಕೀಲರ ಸಹಾಯದಿಂದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಮಹೇಶ್ ಶೆಟ್ಟರಿಗೆ ಕಾನೂನಿನ ಬಗ್ಗೆ ನೋಡಿ, ಉದಾಹರಣೆಗೆ ನೀವು ಬುರುಡೆ ಪ್ರಕರಣ ಅದು ನಿಮ್ಗೆ ಹೇಳಿದಿರಿ. ಈಗ ಇವರು ಯಾರು? ಧನಂಜಯ ಅವರು, ಅವರ ಮನೆ ದೇವರೇ ಮಂಜುನಾಥ ಸ್ವಾಮಿ. ಸೌಜನ್ಯ ಯಾರು? ಅವರ ಒಂದು ಜಾತಿಯ ಹುಡುಗಿ. ಅವರು ಇದೆಲ್ಲವನ್ನು ನೋಡ್ಕೊಂಡು ಒಂದಷ್ಟು ವರ್ಷಗಳಿಂದ ಯಾಕಪ್ಪ ಇಲ್ಲಿ ಏನೋ ಒಂದು ನೋವಾಗಿದೆ, ಏನೋ ಒಂದು ನೋವಾಗಿದೆ ಅಂತ ಹೇಳಿ ಎಲ್ಲ ನೋಡಿದ ಮೇಲೆ ಇಂಥ ಒಬ್ಬ ಸಾಕ್ಷಿ ಇದ್ದಾನೆ ಅಂತ ಹೇಳಿ ಅವನನ್ನು ಪೂರ್ತಿ ಅವನನ್ನು ಪ್ರಿಪೇರ್ ಮಾಡಿಕೊಂಡು ಏನೆಲ್ಲ ಇವನ ಹತ್ರ ಇದೆಯಪ್ಪ, ಇದು ಸತ್ಯವ ಅಂತ ಹೇಳಿ ಎಲ್ಲಾ ವಿಟ್ನೆಸ್ ಗಳನ್ನು ಕಲೆ ಹಾಕೊಂಡು ಎಷ್ಟು ಮಂದಿ ಹೇಳಿದ್ದಾರೆ. ಈಗ ಅಲ್ಲಿ ನೋಡಿ, ಅಗಿವಾಗ ನೀವು ಬೇಕಾದ್ರೆ ನಿಮ್ಮ ವಿಡಿಯೋ ಇಟ್ಕೊಂಡು ಹೋಗಿ, ಇಲ್ಲಿ ಎಷ್ಟಿತ್ತು ಮಾರ, ಇದು ಎಲ್ಲಿ ಹೋಗಿದೆ, ಇದನ್ನು ನಾಶ ಮಾಡಿದ್ದಾರೆ. ಅಲ್ಲ, ನಮ್ಗೆ ಕಣ್ಣಿಗೆ ಕಾಣ್ತದೆ ಮಣ್ಣು ತೆಗೆದಿರುವಂತದ್ದು, ಮಣ್ಣು ಹಾಕಿರುವಂತದ್ದು. ಒಂದು ಕಡೆಯಿಂದ ಮಣ್ಣು ತೆಗೆದು ಇನ್ನೊಂದು ಕಡೆಯಲ್ಲಿ ಹಾಕ್ತಾರಲ್ಲ, ಅಲ್ಲಿದ್ದು ಸಾಕ್ಷಿ ನಾಶ, ಇಲ್ಲಿದ್ದು ಸಾಕ್ಷಿ ನಾಶ, ಎರಡೆರಡು ಕಡೆಯಲ್ಲಿ ನಾಶ ಮಾಡಿದ್ದಾರೆ. ಸಿಗ್ಬೇಕು, ಎಲ್ಲಿಂದ ಸಿಗ್ಬೇಕು ಸ್ವಾಮಿ? ಒಂದು ಮಿಷಿನ್ ತಡೆದಿದ್ದಾರೆ, ಆ ಪೊಟ್ಟು ಮಿಷಿನ್ ತೆಗೆದು ಬಂದಿದ್ದಾರೆ ಇಲ್ಲಿಗೆ. ಅದು ಹುಡುಕ್ತದ ಅದು ಏನ್ ಮಾಡಿದೆ? ಅದು ಮತ್ತೊಂದು ನೋಡಿ, ಅವೈಜ್ಞಿಕವಾಗಿ ನಾವು ಅಲ್ಲಲ್ಲಿ ಗುಂಡಿ ಒಂದು ಇಷ್ಟು ದೊಡ್ಡ ಜಾಗಕ್ಕೆ ಮಾರ್ಕ್ ಮಾಡಿ ಅಲ್ಲಲ್ಲಿ ಗುಂಡಿ ತೆಗೆದ್ರೆ ಹೇಗೆ ಹಣ ಸಿಗುದು? ಖಂಡಿತ ಇಲ್ಲ. ಅದು ಕ್ರಮ ಪ್ರಕಾರ ಅಂತೂ ಆಗ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ. ಅದಕ್ಕೆ ನಡೀತೇವೆ. ನುರಿತ ಒಂದು ಮಣ್ಣಿನ ಕೆಲಸ ಮಾಡುವಂತ ಜನ ತರಬೇಕು. ಹೌದು. ಮತ್ತೆ ನೋಡಿ, ಅಲ್ಲಿಗ ಅಂಟು ಮಣ್ಣನ್ನು ತೆಗೆದು ನಾವು ಟಿವಿಯಲ್ಲಿ ನೋಡ್ತೇವೆ, ಮೇಲೆ ಹಾಕ್ತಾರಲ್ಲ, ಅದ್ರ ಒಳಗಡೆ ಎಲುಬುಗಳು ಸೇರ್ಕೊಂಡಿರೋದು ಕಾಣೋದೇ ಇಲ್ಲ. ಅದನ್ನ ಈಗ ಕೈ ಕಟ್ಟಿ ಶೋಭಾಜಿ ಮಾಡ್ಕೊಂಡು ಅಲ್ಲಿ ನಿಂತ್ರೆ ಅದು ಸಿಗುವುದಿಲ್ಲ. ಆ ಮಣ್ಣನ್ನು ಈ ಚಿಕ್ಕಿದ್ರೆ ಮಾತ್ರ ಅದು ಅವೇ ಮಣ್ಣು, ಅದು ಪಾತ್ರೆ ಮಾಡುವಂತ. ಅದ್ರ ಒಳಗಡೆ ಬಾಡಿ ಹಾಕಿದ್ರೆ ಅಂತ ಹೇಳ್ತಾನೆ ಅವನು. ಯಾರು? ಆ ಸಾಕ್ಷಿದಾರ. ಇದನ್ನು ಯಾರು ನೋಡುದಿಲ್ಲ. ಈಟೆ ಚಿತ್ತೆಗೀತದೆ, ಮೇಲೆ ಆಗ್ತದೆ, ಲಾಸ್ಟ್ಗೆ ಏನು ಇಲ್ಲ ಅಂತ ಹೇಳಿ ಮಣ್ಣು ಜೋಡಿಸಿ ಬಿಡ್ತಾರೆ. ಅದಲ್ಲ, ಅದು ತನಿಖೆ ಆಗ್ಬೇಕು ಕರೆಕ್ಟ್ ಆಗಿ. ಈಗ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಸಾಕಷ್ಟು ಸ್ಟೇಟ್ ಮಾಧ್ಯಮಗಳು ಅಂದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ನೀವು ಏನು JCP ಏನು ಮಂದಿರಕ್ಕೆ ಹೋಗಿಸ್ತೀರಾ ಅಂತ ಹೇಳಿ ಈಗ ಹೋಗಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಆರೋಪವನ್ನು ಹಾಕ್ತಾ ಇದ್ದಾರೆ. ನೋಡಿ, ನಾನು ಹೇಳುವಂತದ್ದು ಅದು ಅಣ್ಣಪ್ಪನ ಲೀಲೆ. ಅಧರ್ಮದ ವಿರುದ್ಧ ಶಕ್ತಿಯೇ ಇಲ್ಲದಂತ ಸಂದರ್ಭದಲ್ಲಿ JCB ನುಗ್ತದೆ ಅಂತ ಹೇಳಿದ್ದು ನಾನು. ಇವತ್ತು ಅಧರ್ಮ ತಾಂಡವ ಆಗ್ತಿದೆ, ಧರ್ಮದ ಪ್ರೇರೇಪಣೆ ಆಗ್ತಿದೆ, ಸತ್ಯಯುಗ ಪ್ರಾರಂಭ ಆಗ್ತದೆ. JCB ನುಗ್ಗಿದೆ. JCB ನುಗ್ಗಿದೆ ಎಲ್ಲಿಗೆ? ನಾಡಿನ ಒಳಗಡೆ. ಇವರು ದೇವಸ್ಥಾನದಲ್ಲಿಗೆ ಬರ್ತಾರೆ. ಏನು ಇವನಿಗೆ ಏನು ಸುನಿಲ್ ನಿಮಗೆ ದೇವಸ್ಥಾನದ ಹತ್ರ ಪಿಂಡ ಬಿಡ್ಲಿಕ್ಕೆ ಹೋಗುದು? ನೀವು ಅದನ್ನ ಒಪ್ಕೊಳ್ತೀರಾ? ದೇವಸ್ಥಾನಕ್ಕೆ ಇದನ್ನ ಒಪ್ಕೊಳ್ತೀರಾ? ಧರ್ಮದ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ಇವನು ಯಾರು? ಇವನು ಧರ್ಮದ ರಕ್ಷಣೆ ಅಂತ ಹೇಳಿ ಬಿಜೆಪಿಯಲ್ಲಿ ನಿಂತು ಓಟ್ ತಗೊಂಡು ಈಗ MLA ಆಗಿ ಸಾವಿರಾರು ಕೋಟಿ ದುಡ್ಡು ಮಾಡಿ ಮೋಜು ಮಸ್ತಿ ಮಾಡ್ತಾ ಇದ್ದಾನೆ. ಇವನಿಗೆ ಏನ್ರಿ? ಇನ್ನು ಹಿಂದೂ ಧರ್ಮ ಸತ್ರ ಏನು ಉಳಿದ್ರೆ ಏನು ಇವನಿಗೆ? ನಾವು ಅವತ್ತು ಬಂದು ನಮಸ್ಕಾರ ಹೊಡೆದು ಸಾರ್ ಅಂತ ಹೇಳುವಾಗ ನಾವು ಆವತ್ತು ಹೇಗಿದ್ದ ಅದೇ ಮಹೇಶ್ ಶೆಟ್ಟಿ ತಿಮ್ಮರಡಿ ಇವತ್ತು ಆಗಿದ್ದಾನೆ. ಅವನು ಹೇಗಿದ್ದಾನೆ? ಅವನು ಇದನ್ನೆಲ್ಲ ಹೇಳಲಿಕ್ಕೆ ಹೋದ್ರೆ
ವಸಂತ ಗಿಳಿಯಾರು ನುಗ್ಗಿ ಹೊಡಿತೀವಿ, ಇನ್ನು ಸಿಕ್ಕಿದವರಿಗೆ ನುಗ್ಗಿ ಹೊಡಿತೀವಿ ಅಂತ. ಈಗ ಮೊನ್ನೆ ರಿಪೋರ್ಟರ್ಗೆ ಹೊಡೆದ್ರಲ್ಲ, ಅದರದ್ದೇ ಹೇಗೆ ಅದು? 100ಕ್ಕೂ 100. ಅದಕ್ಕೆ ಹೇಳುದಲ್ಲ, ಇವತ್ತು ಕೂಡ ಇಲಾಖೆಗಳು ಸತ್ತೋಗಿದ್ದಾವೆ. ನಮ್ಮ ಮೇಲಾದ್ರೆ ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ. ಮೊನ್ನೆ ನೋಡಿ, ಆ 3 ಮಂದಿ ಯೂಟ್ಯೂಬರ್ಗೆ ಹೊಡೆದಿದ್ದಾರೆ. ಹೊಡೆದಾಗ ಇದ್ದದ್ದು 5 ಜನ ಅಲ್ಲಿ ಇದ್ದದ್ದು, 5 ಜನ ಇದ್ದದ್ದು. ಪಾಪ ಅವರು ಇಲ್ಲಿ ಅವತ್ತು ಬೇಗ ಉತ್ಖನನ ಕಾರ್ಯಕ್ರಮ ಮುಗ್ದಿದೆ, ಅವ್ರ ಮನೆಗೆ ಬರುವವರು, ಈ ಕಡೆ ಬರುವವರಂತೆ, ಉಜಿರೆಗೆ ಬರುವವರು. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಯಾರೋ ನಮ್ಮ ರಜತ್ ಯಾರೋ ಸೌಜನ್ಯನ ಮನೆಗೆ ಬಂದಿದ್ದಾರೆ, ಮಾಹಿತಿ ಕೊಟ್ಟರು. ಅವ್ರದ್ದೊಂದು ಬೈಟ್ ತಗೊಳ್ಳು ಅಂತ ಹೇಳಿ ಅಲ್ಲಿಗೆ ಹೊರಟಿದ್ದಾರೆ. ಅಲ್ಲಿಗೆ ಹೊರಡುವಾಗ ರಜತ್ ಮನ್ನ ಸಂಕದ ಕ್ರಾಸ್ ಅಲ್ಲಿ ಸಿಕ್ಕಿದ್ದಾರೆ ಇವರಿಗೆ. ಅಲ್ಲಿ ಬೈಟ್ ಮಾಡುವಾಗಲೇ ಬಂದು ಹೊಡೆದಿದ್ದಾರೆ. ಹೊಡೆದಾಗಲೇ ನಮ್ಮ ಹುಡುಗರಿಗೆ ಯಾರು ಫೋನ್ ಮಾಡಿದ್ದಾರೆ, ಇಲ್ಲಿ ಯಾರು ಹೊಡೆದಿದ್ದಾರೆ? ಸಾಮಾನ್ಯ ಜನ. ಮೂರ್ತಿ ಧರ್ಮಸ್ಥಳದ ಏನೋ ಈ ಅತ್ಯಾಚಾರ ಮಾಡಿ ಹೆಣ್ಣು ಮಕ್ಕಳನ್ನು ಅವರನ್ನು ಇವರನ್ನು ಕೊಂಡೋಗಿ ಬಿಸಾಡುವಂತ ಗ್ಯಾಂಗ್ ಇದೆ ಅಲ್ಲ, ಇದೇ ಗ್ಯಾಂಗಿನ ಸದಸ್ಯರಲ್ಲ ಇವರೆಲ್ಲ. ನೀವು ಹೇಗೆ ಹೇಳ್ತೀರಾ ಅದು? ಅಯ್ಯೋ, ಅದು ಅಲ್ಲಿ ಕೇಳಿ ಸ್ವಾಮಿ, ಊರಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ. ನೀವು ಮೈಸೂರು ಪರಿಚಯ ಇದೆ ನಿಮ್ಗೆ? ಪರಿಚಯ ಇದೆ, ಎಲ್ಲ ಪರಿಚಯದವರಲ್ವಾ, ಎಲ್ಲ ಪರಿಚಯದವರೇ. ಹಾಗಾಗಿ ಈ ಒಂದು ಫೀಲ್ಡ್ ಅಲ್ಲಿ ಇದ್ದವರೇ, ಇವ್ರದ್ದು ಕೆಲಸವೇ ಅದು, ಗೊತ್ತಾಯ್ತಲ್ವಾ? ಅದಕ್ಕೆ ನಾನು ಹೇಳುವಂತದ್ದು, ಹೊಡೆದಿದ್ದಾರೆ. ಹೊಡೆದ ಮೇಲೆ ನಮ್ಮ ಹುಡುಗರಿಗೆ ಫೋನ್ ಮಾಡಿದ್ದಾರೆ, ಇವರು ಬಿದ್ದುಕೊಂಡಿದ್ದಾರೆ 3 ಮಂದಿ. ಇವರನ್ನು ಎತ್ತಾಕೊಳ್ಳಿಕ್ಕೆ ಇಲ್ಲಿಂದ ಒಂದು 10 ಹುಡುಗರನ್ನು ಕಳಿಸ್ತಾನೆ. ಅವರು ಈ 3 ಮಂದಿಯನ್ನು ಕಳಿಸಿ ಅಲ್ಲಿ ಸ್ಟೇಷನ್ಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಮುತ್ತಿಗೆ ಹಾಕಿ ಅವ್ರ ಮೇಲೆ ಹೊಡೆದಿದ್ದಾರೆ. ಮತ್ತೆ ಪುನಃ ಹೊಡೆದಿದ್ದಾರೆ. ಇಷ್ಟ ಆಯ್ತಾ? ಇಷ್ಟ ಆಗುವಾಗ ನಾನು ಹೇಳಿದೆ, ಎಲ್ಲ ಉಜಿರೆಗೆ ಬನ್ನಿ ಹುಡುಗರೆಲ್ಲ, ಏನಾದ್ರೂ ಅವರಿಗೆ ಪೆಟ್ಟ ಜಾಸ್ತಿ ಆಗಿದ್ರೆ ರಕ್ತ ಗಿಕ್ತ ಕೊಡ್ಬೇಕು, ಏನಾದ್ರು ರಕ್ಷಣೆ ಮಾಡ್ಬೇಕು. ಪೊಲೀಸು ಕೂಡ ಸುಮ್ನೆ ಕೂತಾಗಿ ಕಾಣ್ತಾ ಉಂಟು, ಇದೇನು ಇನ್ನೊಂದು ಅವಾಂತರ ಆಗೋದು ಬೇಡ ಅಂತ ಸ್ವಲ್ಪ ಹುಡುಗರೆಲ್ಲ ಬಂದು ನಿಲ್ಲಿ ಆಸ್ಪತ್ರೆ ಅಂತ ಹೇಳ್ತೇವೆ. ಹೇಳಿದ್ರೆ ಮರುದಿವಸ ನೋಡ್ತೇನೆ, ಮರುದಿವಸ ನೋಡುವಾಗ ಈ 3 ಮಂದಿ ಮೇಲೆ FIR ಮಾಡಿದ್ದಾರೆ. ಯಾರೋ ಒಬ್ಬ ಹರೀಶ್ ನಾಯ್ಕ ಅಂತ ಹೇಳೋನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆಸ್ಪತ್ರೆಯಲ್ಲಿ ಮಲಗಿ. ನಾನು ಅಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದೆ. ಎಷ್ಟು ಗಂಟೆಗೆ? 4:40ಕ್ಕೆ. ಅವನು ಹೇಳುದು ಹರೀಶ್ ನಾಯ್ಕ ಅಂತ ಹೇಳೋದು. 4:40ಕ್ಕೆ ಅಭಿಷೇಕ್ ಅನ್ನೋನು ಸ್ಟೇಷನ್ ಅಲ್ಲಿ ಇದ್ದ, ಯೂಟ್ಯೂಬರ್ ಸ್ಟೇಷನ್ ಅಲ್ಲಿ ಇದ್ದ. ಇವನು ಯಾರು ರಾಂಪೇಜ್ ಅಜಯ್, ಅವನು ಇನ್ನೊಂದು ಕಡೆಯಲ್ಲಿದ್ದ ಎಲ್ಲೋ. ಮತ್ತೆ ಇವನು ಸಂತೋಷ್ ಸೌಜನ್ಯನ ಮನೆಯಲ್ಲಿದ್ದ 4:40ಕ್ಕೆ. ಇವನು ಆಸ್ಪತ್ರೆ ಮನೆಯಾಗಿ 4:40ಕ್ಕೆ ಕಂಪ್ಲೇಂಟ್ ಮಾಡ್ತಾನೆ, ನಾನು ಬೈಕಲ್ಲಿ ಹೋಗ್ತಾ ಇದ್ದೆ, ಈ 3 ಮಂದಿ ಯೂಟ್ಯೂಬರ್ ನಿಲ್ಸಿ, ನಿಲ್ಸಪ್ಪ, ಇಲ್ಲಿ ಹೆಣ ಹಾಕೋದು ಎಲ್ಲಿ ಅಂತ ಕೇಳಿದ್ರಂತೆ. ಮತ್ತೆ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಹೇಳುದಿಲ್ಲ ಅಂತ ಹೇಳಿ ಓಡಿದ್ರಂತೆ. ಇದು ಕಂಪ್ಲೇಂಟ್ ಅಲ್ಲ. ಎಂತ ಪರಿಸ್ಥಿತಿ ಇವತ್ತು ಕೂಡ ರಿಪಬ್ಲಿಕ್ ಆಫ್ ಧರ್ಮಸ್ಥಳನೇ ಆಗ್ತಾ ಇದೆ. ಅದು ಅಲ್ಲ, ಅವ್ರಿಗೆ ಉತ್ತರ ಯಾರು ಕೊಡು? ಅಲ್ಲ ಅಂದ್ರೆ ನೀವು ಅವ್ರಿಗೆ ಧೈರ್ಯನಾ ಅಥವಾ ನಮ್ಗೆ ಏನ್ ಆಗ್ತಾ ಇಲ್ಲ ಅಂತ ನಂಬಿಕೆನಾ, ಏನಿದು? ಅಲ್ಲ, ಅವ್ರಿಗೆ ಗೊತ್ತಿದೆ ನೋಡಿ, ಇಂಥವರೆಲ್ಲ ಎದ್ದೀಗ ಶುರು ಮಾಡಿದಾರಲ್ಲ. 1000 DKಶಿಗಳು, ನಾನಿದ್ದೇನೆ, ಸುನೀಲ, ಇನ್ನೊಬ್ಬ ವಿಶ್ವನಾಥ, 300 ಗಾಡಿ 400 ಗಾಡಿ. ಅವನಿಗೆ ಗೊತ್ತಿಲ್ಲ, ಹುಚ್ಚನಿಗೆ. ಅವನು MLA ಆಗಿ ಮಾತ್ರ, ಅವನು ಅಲ್ಲಿ ಗುಂಡಗಿರಿ ಮಾಡಿ ಅಭ್ಯಾಸ ಅವನಿಗೆ. ಯಲಂಕದಲ್ಲಿ ವಿಶ್ವನಾಥನಿಗೆ ಭಕ್ತರಾಗಿ ಬರ್ತೇನೆ ಅಂತ ಹೇಳಿದ. ಅದೊಂದು ಒಳ್ಳೆ ಮಾತು ಹೇಳಿದ್ದಾನೆ, ಭಕ್ತರಾಗಿ ಬರ್ಲಿ ಆ ವಿಶ್ವನಾಥ, ಯಾರು MLA ಬಂದ ಅಲ್ಲಿ ಶಾಪ ಇಟ್ಟು ಹೋಗ್ಲಿ, ಯಾರು ತಪ್ಪು ಮಾಡಿದ ಅವ್ರ ಮೇಲೆ ಶಾಪ ಇಟ್ಟು ಹೋಗ್ಲಿ, ನಮ್ಗೇನ್ ತೊಂದ್ರೆ ಇಲ್ಲ. ಅಪಪ್ರಚಾರ ಯಾಕೆ ನೀವು ಅಪಪ್ರಚಾರ? ಯಾವ ಅಪಪ್ರಚಾರ ಹೇಳ್ತಾ ಇದ್ದೀವಿ? ನಾವು ಅಪಪ್ರಚಾರ ಮಾಡುವುದಲ್ಲ, ನಾವು ಧರ್ಮದ ಬಗ್ಗೆ ಜನರಿಗೆ ಸತ್ಯವನ್ನು ತಿಳಿಸ್ತಿದ್ದೇವೆ. ಇದು ಅಪಪ್ರಚಾರ ಅಲ್ಲ. ದೇವಸ್ಥಾನವನ್ನು ಓಡ್ಕೊಂಡು ನಾವು ಬಿಡ್ಬೇಕಾ? ಹಿಂದೂ ದೇವಸ್ಥಾನವನ್ನು ಓಡ್ಕೊಂಡು ಒಬ್ಬ ಅಲ್ಪಸಂಖ್ಯಾತರನ್ನು ಬಿಡ್ಬೇಕಾ? ನಾವು ಯಾಕೆ ಬಿಡ್ಬೇಕ್ರಿ? ಅಲ್ಲ, ತುಳುನಾಡ ಸಂಸ್ಕೃತಿಯಲ್ಲಿ ಹೆಚ್ಚಿನ ಹಿಂದೂಗಳ ಮಂದಿರ ಅಲ್ಪಸಂಖ್ಯಾತರ ಕೈಯಲ್ಲೇ ಇದೆ ಅನ್ಸುತ್ತೆ. ಯಾರು ಮಾಡ್ಕೊಂಡದ್ದು ಅದು? ಈ ಹಿಂದೂಗಳಿಗೆ ಗೊತ್ತಿಲ್ಲ. ಈ ಅಬ್ಬೆಪಾರಿ ಹಿಂದೂಗಳು ಅಂತ ಹೇಳ್ತಾರಲ್ಲ, ಇವರು ಒರಿಜಿನಲ್ಗಳಲ್ಲ ಅಂತ ಹೇಳೋದು. ಒರಿಜಿನಲ್ಗಳಲ್ಲ, ಇದು ಓಟಿನ ಆಸೆಗೋಸ್ಕರ, ತಿಂದ್ರು ಎಂಜಲ್ ಕಾಸಿಗೋಸ್ಕರ ಇರುವಂತ ಹಿಂದೂಗಳು ಇವರು, ಅಧಿಕಾರಕ್ಕೋಸ್ಕರ ಇರುವಂತ ಹಿಂದೂಗಳು ಇವರೆಲ್ಲ. ಇವರು ಜನಸಾಮಾನ್ಯರ ಸನಾತನ ಹಿಂದೂ ಧರ್ಮದ ಒಂದು ಅಡಿಪಾಯದಲ್ಲಿ ಬಂದಂತ ಹಿಂದೂಗಳಲ್ಲ. ಏನಂತ ಹೇಳಿದ್ರೆ, ಹಿಂದೂಗಳನ್ನು ಇಟ್ಕೊಂಡು ಕುರ್ಚಿಯನ್ನು ಗಟ್ಟಿ ಮಾಡುವಂತ ಪಾಪಿಗಳಾಗಿದ್ದಾರೆ. ಇದಕ್ಕೆ ನಾವು ಅವಕಾಶ ಕೊಡುವುದೇ ಇಲ್ಲ. ಇಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು. ಕೊನೆಯದಾಗಿ, ಈಗ ಇಷ್ಟೆಲ್ಲ ಅಂದ್ರೆ, ಈಗ ಈಗ ಏನು ವರದಿಯನ್ನ ಮಾಡೋಕೆ ಬಂದಂತ ರಿಪೋರ್ಟರ್ಗಳ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ರು, ನಿಮ್ದೇ ಯಾವ್ದೋ ಹುಡುಗರಿಗೆ ಹಲ್ಲೆ ಮಾಡಿದ್ರು, ಆದ್ರೆ ಮಹೇಶ್ ಶೆಟ್ರು ಯಾಕೆ ಉಗ್ರ ರೂಪ ತಾಳ್ತಾ ಇಲ್ಲ? ಮೌನದಲ್ಲಿದ್ದೀರಾ, ಶಾಂತವಾಗಿದ್ದೀರಾ? ಮಹೇಶ್ ಶೆಟ್ರಿಗೆ ಇಷ್ಟು ಶಾಂತತೆ ಎಲ್ಲಿಂದ ಬಂತು ಅಂತ? ರಾಜ್ಯ ಸರ್ಕಾರ ಇಷ್ಟೊಂದು ಒಳ್ಳೆಯ ತೀರ್ಮಾನ ತಗೊಂಡು SIT ರಚನೆ ಮಾಡಿದೆ. ನಾವಿಲ್ಲಿ ಓಡ್ಕೊಳ್ಳಿಕ್ಕೆಲ್ಲ
ನೀವು ಮಧ್ಯೆ ಬಾಯಿ ಹಾಕ್ಬೇಡಿ, ನಾನು ಹೇಳ್ತೇನೆ. ಒಡ್ಕೊಳ್ಲಿಕ್ಕೆಲ್ಲ ಇಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ಬೇಕಾ? ನಮ್ಗೆ ಈಗ ನ್ಯಾಯ ಬೇಕಾ, ಸತ್ಯ ಬೇಕಾ, ಧರ್ಮ ಬೇಕಾ? ನ್ಯಾಯ ಬೇಕು. ಈಗ ಒಡ್ಕೊಳ್ಳೋರು ಯಾರು? ಅತ್ಯಾಚಾರಿಗಳು 100ಕ್ಕೂ 100 ಸಿಕ್ಕಿ ಬೀಳ್ತಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಅಯ್ಯೋ ಅಪ್ಪ ಸತ್ತ ಅಂತ ಹೊಡ್ಕೊಂಡು ಈ ಕೆಲಸವನ್ನು ಮಾಡುವವರು. ನಾವು ಅದಕ್ಕೆ ಪ್ರೇರೇಪಣೆ ಕೊಡ್ಲಿಕ್ಕೆ ಆಗ್ತದಾ? ಆಗುದೇ ಇಲ್ಲ, ಆಗುದೇ ಇಲ್ಲ. ಏನು ಇವತ್ತಿನ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಇವತ್ತೊಂದು ಒಳ್ಳೆ ಕೆಲಸವನ್ನು ಮಾಡಿ SITಗೆ ಕೊಟ್ಟಿದೆ. ಇವರು ಇಡೀ ಸಮಾಜಕ್ಕೆ ಏನು 76 ವರ್ಷಗಳಿಂದ ಏನು ಈ ಕಾರ್ಯಾಂಗದ ವ್ಯವಸ್ಥೆ ಎಲ್ಲವೂ ಸೇರ್ಕೊಂಡು ಈ ಅತ್ಯಾಚಾರಿಗಳನ್ನು ಸಾಕಿದ್ಯೋ, ಇದಕ್ಕೆಲ್ಲರೂ ತಲೆಬಾಗಬೇಕಾಗ್ತದೆ. ನೀವು ಸತ್ಯವನ್ನು ಹುಡುಕಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ಕಲಿಯುಗದಲ್ಲಿ ಸತ್ಯಯುಗ ಪ್ರಾರಂಭ ಆಗ್ತದೆ. ಅದಕ್ಕೆಲ್ಲ ನೀವು ಭಾಜನರಾಗಬೇಕು. ಅದು ತಪ್ಪಿದ್ದಲ್ಲಿ ಇವತ್ತು ಕೂಡ ಅತ್ಯಾಚಾರಿಗಳ ಪರವಾಗಿ ನಿಂತು ರಕ್ಷಣೆಗೆ ಹೊರಟ್ರೆ ಮುಂದಿನ ದಿನಗಳಲ್ಲಿ ಆ ಅಣ್ಣಪ್ಪ ಮಂಜುನಾಥನ ಶಾಪಕ್ಕೆ ಗುರಿ ಆಗ್ತೀರಿ ನೀವು. ಹಾಗಾದ್ರೆ ಮಹೇಶ್ ಶೆಟ್ಟರ ಶಕ್ತಿ ಕಮ್ಮಿ ಆಗಿಲ್ಲ ಇಲ್ಲಿ, ಶಾಂತವಾಗಿ. ನಾವೀಗ ನೋಡಿ, ನಾವು ಏನಾಗ್ತದೆ ಅಂತ ಹೇಳಿ ಕಡ್ಡಿ ಹಾಕಿ ಕೂತದ್ದು, ಅಲ್ಲಿಗೆ ಕಡ್ಡಿ ಹಾಕಿ ಕೂತು ನೋಡ್ತಾ ಇದ್ದೇವೆ. ಏನೆಲ್ಲ ಅತ್ಯಾಚಾರಿಗಳ ಕಾರ್ಬಾರು ನಡೀತದೆ, ಏನು ಬಹಳ ಬಹಳ ಧರ್ಮಿಷ್ಠರ ಕಾರ್ಯಕ್ರಮ ನಡೀತದೆ, ಎಲ್ಲವನ್ನು ನೋಡ್ತಿದ್ದೇವೆ ನಾವು, ಕುಲಂಕುಷವಾಗಿ ನೋಡ್ತಾ ಇದ್ದೇವೆ. ಹುಗ್ಗಿ 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 ಹೊಡಿರಿ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ಮೌನವಾಗಿದ್ದೀರಾ? ನಾವು ಬರ್ಲಿ ಅಲ್ಲ, ಬಂದ ಮೇಲಲ್ಲ. ನಾಯಿ ಬೊಗಳ್ತದೆ ಹೇಳಿದ್ರೆ ಸ್ವರ್ಗಲೋಕ ಹಾಲಾಗ್ತದ? ಅಲ್ಲ, ನಾಯಿ ಬೊಗಳಿದ್ರೆ ಸ್ವರ್ಗಲೋಕ ಹಾಲಾಗ್ತದ? ಇದೆಲ್ಲ ಕಸಗಳಿದೆಲ್ಲ ಕಸಗಳು. ನೀವು ನೋಡಿದ್ರಲ್ಲ ಮೊನ್ನೆ, ಯಾವುದೇ ಕರೆ ಕೊಡದೆ ಮೊನ್ನೆ ಮಂದಿ ಇದು ಆಸ್ಪತ್ರೆ ಹತ್ರ ಎಷ್ಟು ಹುಡುಗರು, ಅದೇ ಹುಡುಗರು ಅಲ್ಲಿ ಹೋಗ್ತಿದ್ರೆ ತಿಥಿ ಮಾಡಿ ಬಿಡ್ತಿದ್ರು. ನಾವು ಅದಕ್ಕೆಲ್ಲ ಅವಕಾಶ ಕೊಡುವುದಿಲ್ಲ. ಅದು ಧರ್ಮಪೀಠ, ನ್ಯಾಯಪೀಠ, ಸತ್ಯಪೀಠ. ಅಲ್ಲಿ ರಕ್ತ ಹರಿಸುವಂತ ಕೆಲಸ ನಮ್ಮದಲ್ಲ. ರಕ್ತ ಹರಿಸುವವರು ಅದೇ ಅತ್ಯಾಚಾರಿಗಳ ಅನುಯಾಯಿಗಳು, ಅವರ ಹಿಂದೆ ತಿರುಗುವಂತ ಈ ರಾಜಕೀಯ ಪಾಖಂಡಿ ರಾಜಕೀಯ ನಾಯಕರುಗಳು, ನಾವಲ್ಲ. ನೀವು ಧರ್ಮ ರಕ್ಷಣೆಗೋಸ್ಕರ ಶಾಂತವಾದ ಮಾರ್ಗವನ್ನು ಹಿಡಿತಾರೆ ಅಂತ ಇಷ್ಟು ಒಂದು ಇಂಟರ್ವ್ಯೂನಲ್ಲಿ ಅವರು ಹೇಳ್ಕೊಂಡು ಬಂದಿದ್ದಾರೆ. ಧರ್ಮ ರಕ್ಷಣೆಗೋಸ್ಕರ ಮೌನದಿಂದಿದ್ದಾರೆ. ಧರ್ಮ ರಕ್ಷಣೆಗೋಸ್ಕರ ಎಷ್ಟು ಸಹ ಅವರನ್ನ ಮತ್ತೆ ಮತ್ತೆ ಪ್ರವೋಕ್ ಮಾಡ್ತಾ ಇದ್ರು ಸಹ ಅವರು ಮೌನವನ್ನೇ, ಈಗ ಶಾಂತತೆಯನ್ನೇ ಆಯುಧವನ್ನಾಗಿ ಇಟ್ಕೊಂಡು ಈ ಹೋರಾಟವನ್ನ ಮುಂದುವರಿಸುತ್ತಿದ್ದಾರೆ. ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ.